ಇವತ್ತು ತಾವೆಲ್ಲ ಪಾಸ್ ಮಾಡಿ ಕೂಡ ಇವತ್ತು ಈಗಾಗಲೇ ಕೊಟ್ಟಿದ್ದೀರಿ. ಇಲ್ಲಿ ಕೂಡ ಸಮರ್ಪಕ ಉತ್ತರನಲ್ಲೂ ಕ್ವಶನ್ ಅವರಿಗೆ ಇರಲಿ ಯಾವುದಕ್ಕಿರಲಿ ಕಾಲಿಂಗ್ ಅಟೆನ್ಷನ್ ಎಲ್ಲ ಕೂಡ ಸಮರ್ಪಕ ಉತ್ತರ ಕೂಡ ಎಲ್ಲರೂ ಕೂಡ ಸಚಿವರು ಭಾಗವಹಿಸಿ ಕೊಡ್ತಾ ಇದ್ದಾರೆ. ಈ ಒಂದು ಸಂದರ್ಭದಲ್ಲಿ ಇಷ್ಟೆಲ್ಲ ಚೆನ್ನಾಗಿರುವಾಗ ಕೆಲವೊಂದು ವಿಚಾರವನ್ನು ಹಾಳು ಮಾಡಿದ ರೀತಿ ನೋಡ್ಕೊಳ್ಳೋ ಜವಾಬ್ದಾರಿ ಅದು ಪ್ರತಿಯೊಬ್ಬರು ಕೂಡ ಇವತ್ತು ಜವಾಬ್ದಾರಿ ಇವತ್ತು ಆಗಿದೆ. ನಾನು ಅದರ ಬಗ್ಗೆ ಜಾಸ್ತಿ ವಿಶ್ಲೇಷಣೆ ಮಾಡಲಿಕ್ಕೆ ನಾನು ಹೋಗೋದಿಲ್ಲ. ಅವರವರು ಆತ್ಮಾವಲೋಕನ ಮಾಡಿಕೊಳ್ಬೇಕಂತ ಹೇಳ್ಕೊಂಡು ಅವರವ್ರ ಆತ್ಮಾವಲೋಕನ ಮಾಡಿಕೊಳ್ಬೇಕು. ನಾನು ಮಾಡಿದ ಸರಿ ಅಂತ ನನಗೆ ಇರ್ಬೋದು, ನಾನು ತಪ್ಪೇನಿಲ್ಲ ಅಂತ ಇರ್ಬೋದು. ಅದು ವಾತಾವರಣ ಇರುವಾಗ ಒಂದು ಎಲ್ಲರಿಗೆ ಒಂದು ಒಪ್ಪುವ ರೀತಿಯಲ್ಲಿ ಹೋಗುವಂಥ ಒಂದು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವ ಪ್ರತಿಯೊಬ್ಬ ಅಗತ್ಯ ಅಂತ ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಇನ್ನು ಮುಂದೆ ಏನು ಆಗಿದೆ ಅದರ ಬಗ್ಗೆ ನಾವು ಆಲೋಚನೆ ಮಾಡೋದು ಬೇಡ. ಇನ್ನು ಮುಂದಕ್ಕೆ ಬಹುಶಃ ನಾವು ಈ ಒಂದು ಎಲ್ಲ ಯಾವ ವಿಷಯ ಚರ್ಚೆ ಇದೆ ಆ ವಿಷಯಕ್ಕೆ ಸಂಬಂಧಪಟ್ಟಾಗೆ ಮಾತ್ರ ಚರ್ಚೆಗೆ ಸೀಮಿತವಾಗಲಿ. ಯಾರಿಗೆ ನಾವು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ಅವರು ಇವತ್ತಲ್ಲಿ ಮಾತಾಡಲಿ. ಆ ಸಬ್ಜೆಕ್ಟಿಗೆ ಸಂಬಂಧಪಟ್ಟಾಗ ಏನಾದರೂ ಹೆಚ್ಚುವರಿಗೆ ಮಾತಾಡಲಿಕ್ಕಿದೆ ಯಾರಿಗೊಬ್ಬರು ಇದ್ದು ನಿಂತು ಮಾತಾಡ್ತಾರೆ. ಅದು ಬಿಟ್ಟು ಸಬ್ಜೆಕ್ಟ್ ಬಿಟ್ಟು ಮಾತಾಡೋದು ಅಥವಾ ಯಾರೊಬ್ಬರು ಏನಾದರೂ ಹೇಳಿದರೆ ಅದೇ ಮತ್ತೆ ಹಿಂದೆ ಹೋಗಿ ಸಬ್ಜೆಕ್ಟ್ ಬಿಟ್ಟು ಹೋಗುವಂಥದ್ದು ಇದನ್ನೆಲ್ಲ ಬಹುಶಃ ನಾವು ಕೈ ಬಿಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ನಿಮ್ಮ ಎಲ್ಲಕ್ಕೂ ನಾನು ಇವತ್ತು ವಿನಂತಿಸ್ತೇನೆ, ನಾನು ಸೂಚಿಸ್ತೇನೆ. ಅದಕ್ಕಾಗಿ ಬಹುಶಃ ಯಾಕಂದರೆ ಇಲ್ಲದಿದ್ದರೆ ನಾವು ಇದು ಫುಟ್ಬಾಲ್ ಆಟ ಆಗುವಾಗ ಗ್ರೀನ್ ಕಾರ್ಡ್ ಯೆಲ್ಲೋ ಕಾರ್ಡ್ ರೆಡ್ ಕಾರ್ಡ್ ಇಲ್ಲಿ ತರುವಂಥ ಪರಿಸ್ಥಿತಿ ಆಗುವಂಥ ವಿಚಾರ ಆಗ್ತದೆ. ಇದಕ್ಕೆ 1, 2, 3 ಅಂತೇಳಿ. ಅದಕ್ಕಾಗಿ ಎಲ್ಲ ಕೂಡ ನಾವು ಅತ್ಯುತ್ತಮವಾದ ಚರ್ಚೆ ಮಾಡೋ ಮೂಲಕ ಒಂದು ಮಾದರಿಯಾದ ಸಭೆ ಅಧಿವೇಶನ ನಮ್ಮ ರಾಜ್ಯಕ್ಕೆ ಮಾತ್ರ ದೇಶಕ್ಕೆ ಸಂದೇಶ ಕೊಟ್ಟು ಅದು ಎಲ್ಲರಿಗೂ ಗೌರವ ತರೋ ಕೆಲಸ ಆಗ್ತದೆ. ನೀವೆಲ್ಲರೂ ಕೂಡ ಅದಕ್ಕೆ ಸಹಕಾರ ಕೊಡಬೇಕಂತ ಕೂಡ ನಾನು ಕೇಳಿಕೊಳ್ತೇನೆ. ಪರಸ್ಪರ ಇವತ್ತೇನು ನಿಮ್ಮ ಸದಸ್ಯರ ಬಗ್ಗೆ ಚರ್ಚೆ ಆಗಿದೆ, ಒಬ್ಬೊಬ್ಬರನ್ನು ಕ್ಷಮಿಸಿಕೊಂಡು ಒಬ್ಬೊಬ್ಬರನ್ನು ಅರ್ಥ ಮಾಡಿಕೊಂಡು ಒಬ್ಬೊಬ್ಬರು ಸಹಕರಿಸಿಕೊಂಡು ಬಹುಶಃ ನಾವು ಮುಂದೆ ಹೋಗುವಂತ ಹೇಳಿಕೊಂಡು ನಾನು ಬೆಲ್ಲದವರಿಗೆ ಮುಂದುವರಿಸ್ಕೊಂಡು ಹೇಳ್ತೇನೆ. ಆದಷ್ಟು ಬೇಗನೆ ಇದನ್ನು ಮುಗಿಸಬೇಕು. ಮತ್ತು ಏನು ಇವತ್ತು 25 ನಿಮಿಷ ಇವತ್ತು ಕಡಿತ ಆಗಿದೆ, ನಿಮ್ಮೆಲ್ಲರ ಭಾಷಣದಲ್ಲಿ ಅದನ್ನು ಆದಷ್ಟು ಕಡಿತಗೊಳಿಸಿ ಸಹಕಾರ ಕೊಡಿ ಅದನ್ನು ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಮಾನ್ಯ ಅಧ್ಯಕ್ಷರೇ, ನಿಮಿಷ ಅಶೋಕನ ಮಾತಾಡ್ತೀರಾ? ತಾವು ಮಾತಾಡ್ತೀರಿ? ಹೌದು ಸರ್, ಒಂದು ಅವರು ಆಗಲಿ ನಿಮಗೂ ಆಗಲಿ ಇದು ನೀವೆಲ್ಲರಿಗೂ ಪಾಠ ಹೇಳೋರು, ನಾವು ಪಾಠ ಹೇಳೋರು, ಎಲ್ಲರಿಗೂ ಅವರದ್ದೇ ಆದಂಥ ಸ್ವಾಭಿಮಾನ ಇರ್ತದೆ. ನೀವು ಮಾತಾಡಬೇಕು, ಅವರು ಮಾತಾಡಬೇಕು. ವಿ ಕಾಂಟ್ ಲೆಟ್ ಅವರ್ MLAs ಮಿನಿಸ್ಟರ್ಸ್ ಟು ಬಿ ಈ ಕಡೆಗೆ ಅವ್ರದ್ದೇ ಆದಂಥ ಬದುಕಿರ್ತದೆ. ಈ ಕಡೆ ನಮ್ಮ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕಂಟ್ರೋಲ್ ಮಾಡಬೇಕು. ಇಲ್ಲಿ ನಾವು ಪ್ರತಿಪಕ್ಷ ನಾಯಕರು ಕೂಡ ತಾವು ಕೂಡ ಅದನ್ನು ಕಂಟ್ರೋಲ್ ಮಾಡಬೇಕು. ತಾವೆಲ್ಲ ಕರೆಕ್ಟ್. ಮಾನ್ಯ ಅಧ್ಯಕ್ಷರೇ, ನೀವು ಈಗ ಸದನವನ್ನು ಉದ್ದೇಶಿಸಿ ಮಾತನಾಡಿದ್ದೀರಿ. ಬಹಳ ಮುಖ್ಯವಾಗಿ ಒಂದು ಮಾತನ್ನು ಹೇಳಿದ್ರಿ ನೀವು. ಪ್ರತಿಯೊಬ್ಬರು ಕೂಡ ಅವರ ಆತ್ಮಾವಲೋಕನವನ್ನು ಮಾಡ್ಕೋಬೇಕು ಅಂತ. ಈಗ ನಾವು ಈ ಕಡೆ ಸದಸ್ಯರಾಗಲಿ ಈ ಕಡೆ ಸದಸ್ಯರಾಗಲಿ ಮಾತನಾಡುವಾಗ ಇನ್ನೊಬ್ಬರಿಗೆ ನೋವುಂಟಾಗೋ ರೀತಿಯಲ್ಲಿ ಮಾತಾಡಬಾರ್ದು. ಇದು ಸದನ ನೋಡಿ, ಎಲ್ಲ ವಿದ್ಯಾರ್ಥಿಗಳೆಲ್ಲ ಬಂದು ಕೂತಿದ್ದಾರೆ, ನಮ್ಮನ್ನೆಲ್ಲ ನೋಡ್ತಾ ಇರ್ತಾರೆ, ನಮ್ಮ ಬಿಹೇವಿಯರ್ನೆಲ್ಲ ನೋಡ್ತಾ ಇರ್ತಾರೆ, ನಾವು ಯಾವ ರೀತಿ ನಡ್ಕೊಳ್ತೀವಿ ಅಂತಕ್ಕಂಥದ್ದನ್ನು ನೋಡ್ತಾ ಇರ್ತಾರೆ. ನಾವು ಪದ ಪ್ರಯೋಗ ಮಾಡುವಾಗ ಅದು ಸಂವಿಧಾನಿಕವಾಗಿ ಸಂಸದೀಯವಾಗಿರಬೇಕು. ನಾನು ಟೀಕೆ ಮಾಡಲಿಕ್ಕೆ ನಾವು ಯಾವತ್ತೂ ಕೂಡ ವಿರೋಧ ಮಾಡಲ್ಲ. ಟೀಕೆ ಮಾಡಿ ವಿರೋಧ ಪಕ್ಷದವರು ಇರೋದೇ ಟೀಕೆ ಮಾಡಲಿಕ್ಕೋಸ್ಕರ. ಆದರೆ ಪದ ಪ್ರಯೋಗ ಮಾಡುವಾಗ ಮತ್ತು ವಿಷಯಾಂತರ ಮಾಡಿ ಮಾತಾಡ್ತಕ್ಕಂಥದ್ದು ಮತ್ತು ವೈಯಕ್ತಿಕವಾಗಿ ದ್ವೇಷ ತೀರಿಸಿಕೊಳ್ಳೋ ರೀತಿಯಲ್ಲಿ ಮಾತಾಡ್ತಕ್ಕಂಥದ್ದು ಇದು ಸರಿಯಾದಂಥ ಕ್ರಮ ಅಲ್ಲ. ದಯಮಾಡಿ ನಾನು ಎಲ್ರಿಗೂ, ಈ ಕಡೆಯವರಿಗೆ ಆ ಕಡೆಯವರಿಗೆ ಎಲ್ರಿಗೂ ಮನವಿ ಮಾಡ್ತೇನೆ, ಟೀಕೆ ಮಾಡಿ, ವಿರೋಧ ಪಕ್ಷದವರು ಇರೋದೇ ಟೀಕೆ ಮಾಡಲಿಕ್ಕೋಸ್ಕರ. ಆದರೆ ನಿಮ್ಮ ಟೀಕೆ ರಚನಾತ್ಮಕವಾಗಿರಬೇಕು. ರಚನಾತ್ಮಕವಾದಂಥ ಟೀಕೆಗಳು ಮಾಡಿದ್ರೆ
ಅದನ್ನು ಸ್ವಾಗತ ಮಾಡೋಣ. ನಾವು ಸರ್ಕಾರ ಇದ್ದೀವಿ, ಸರ್ಕಾರ ನಡೆಸ್ತಾ ಇದ್ದೀವಿ, ನಾವು ಏನು ಹೇಳಬೇಕು ಅದನ್ನು ಹೇಳ್ತೀವಿ. ವಸ್ತುಸ್ಥಿತಿ ಏನಪ್ಪ ಅಂತಕ್ಕಂಥದ್ದನ್ನು ಹೇಳ್ತೀವಿ. ನಾವು ಯಾರು ಬೃಹಸ್ಪತಿಗಳಲ್ಲ. ನಿನ್ನೆ ಕೂಡ ಹೇಳಿದೆ ನಾನು, ನಿನ್ನೆನೂ ಕೂಡ ಹೇಳಿದೆ, ನಾವು ಯಾರು ಬೃಹಸ್ಪತಿಗಳಲ್ಲ. ಕಲಿತಕ್ಕಂಥದ್ದು ಭಾಳ ಇರ್ತದೆ. ಕಲಿಯೋಕ್ಕೆ ಅದು ವಯಸ್ಸೇನಿಲ್ಲ, ಅದು ಅಂತಿಮ ಏನಿಲ್ಲ. ಅದಕ್ಕೆ ಯಾವಾಗಲೂ ಕಲಿತಾ ಇರ್ತದೆ. ನಾವೆಲ್ಲ ಈ ಹೊಸ ಸದಸ್ಯರುಗಳೆಲ್ಲ ಬಹಳ ಜನ ಬಂದಿದ್ದಾರೆ. ಹೊಸ ಸದಸ್ಯರುಗಳಿಗೆ ಮಾದರಿಯಾಗಿರ್ಬೇಕಲ್ಲ. ಅವತ್ತು ನಾವು ದಾರಿ ತಪ್ಪತಕ್ಕಂಥ ನಡೆದ್ರೆ ಹೊಸ ಸದಸ್ಯರು ಏನು ಮಾಡ್ತಾರೆ ಪಾಪ. ಈಗ ನಾನು 9 ಚುನಾವಣೆಗಳನ್ನು ಎದುರಿಸಿದ್ದೀನಿ. ಇಲ್ಲಿ ಅಸೆಂಬ್ಲಿನ 9 ಚುನಾವಣೆಗಳನ್ನು. ಇವನು 8 ಸಾರಿ ಆಯ್ಕೆಯಾಗಿದ್ದಾನೆ. ಇಲ್ಲ 8. ಹಂಗೆ ಲೆಕ್ಕ ಹಾಕಿದ್ರೆ ನಾನು 13 ಕಂಟೆಸ್ಟ್ ಮಾಡಿದ್ದೀನಿ. 13 ಚುನಾವಣೆಗಳು ಕಂಟೆಸ್ಟ್ ಮಾಡಿದ್ದೀನಿ. 13 ಚುನಾವಣೆಗಳನ್ನು ಕಂಟೆಸ್ಟ್ ಮಾಡಿದ್ದೀನಿ. 2 ಲೋಕಸಭಾ ಸೋತಿದ್ದೀನಿ, 2 ಅಸೆಂಬ್ಲಿ ಸೋತಿದ್ದೀನಿ, 4 ಸೋತಿದ್ದೀನಿ, 9 ಸಾರಿ ಗೆದ್ದಿದ್ದೀನಿ. ಯಾರು ನಾನು MP ಗೆ ಇನ್ನೂ ನಿಲ್ಲಲ್ಲ ಅಂತ ತೀರ್ಮಾನ ಮಾಡಿಬಿಟ್ಟಿದ್ದೀನಿ ನಾನು. ಈಗ ನನ್ನ ಇಲ್ಲಿಂದ ಕಳಿಸ್ಬೇಕು ಅಂತ ಇದೆಯಲ್ಲ ನೀನು. ಈಗ ನಿಮ್ಗೆ ಇಷ್ಟ ಇಲ್ವಾ? ಇವಾಗಲ್ಲ, ಬಹಳ ಒಂದು 5 ವರ್ಷದಿಂದ ಮಾತಾಡ್ಬೇಕಾದ್ರೆ ನನಗೊಂದ್ಸರಿ MP ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಹೋಗಿ ಮಾತಾಡ್ಬೇಕು ಅಶೋಕ್ ಅಂತ ಹೇಳಿದ್ ಜ್ಞಾಪಕ. ಅದಕ್ಕೆ ಕೇಳಿದೆ ಅಷ್ಟೇ. ಅದು ಮೊದಲಿತ್ತು ಹಂಗೆ ಪಾರ್ಲಿಮೆಂಟ್ಗೆ ಒಂದ್ಸಾರಿ ಹೋಗ್ಬೇಕು ಅನ್ನೋದಿತ್ತು. ಈಗ ಅದಿಲ್ಲ. 2 ಸಾರಿ ಜನ ನನ್ನನ್ನು ರಿಜೆಕ್ಟ್ ನೀವು ಡೆಲ್ಲಿಗೆ ಹೋದ್ರೆ ನಾವು ಆರಾಮದಿಂದ ಬದುಕಬಹುದು ಅನ್ನೋದ್ರಿಂದ ನಿಮ್ಮ ಗೌರವದಿಂದ ಡೆಲ್ಲಿ ಕಳ್ಸಾಕ್ಬೇಕಂತ ವಿಚಾರ ಮಾಡಕತ್ತೆ. 2 ಸಾರಿ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ಟಿದ್ದಾರೆ, ಲೋಕಸಭೆಗೆ ಬರಬೇಡಿ ಅಂತ. 1918 ಒಂದ್ಸಾರಿ, 1991 ಒಂದ್ಸಾರಿ, 2 ಸಾರಿ ನನ್ನನ್ನು ರಿಜೆಕ್ಟ್ ಮಾಡಿಬಿಟ್ರು. ಸೊ ಇನ್ನು ಮತ್ತೆ ನಾನು ಆಸೆ ಪಡೋದು ಚೆನ್ನಾಗಿಲ್ಲ ಅಂತೇಳಿ ಬಿಟ್ಬಿಟ್ಟೆ. ಈಗ ಮಾಡ್ತಾ ಇಲ್ಲ. ಅದರಿಂದ ನೀನಾಗಲಿ ನಾನಾಗಲಿ ನಾವು ನೀವಿಬ್ರು ಹೋಗ್ತೀರಾ ಅಂತ ಸ್ವಲ್ಪ ಕುತೂಹಲದಿಂದ ಇದ್ವಿ ಅಷ್ಟೇ. ನಾನು ಯಾರನ್ನೂ ಪಾರ್ಲಿಮೆಂಟ್ಗೆ ಹೋಗಿ ಅಂತ ಹೇಳಲ್ಲ. ಅವ್ರ ಖುಷಿ. ಪಾರ್ಲಿಮೆಂಟ್ಗೆ ಹೋಗ್ಬೇಕು ಅಂತ ಭಾಳ ಜನ ಆಸೆ ಪಡ್ತಾರೆ. ರಾಜ್ಯಸಭಾ ಮೆಂಬರ್ ಆಗಬೇಕು, ಲೋಕಸಭಾ ಸದಸ್ಯರಾಗಬೇಕು, ಕೇಂದ್ರದಲ್ಲಿ ಮಂತ್ರಿ ಆಗಬೇಕು ಅಂತ ಎಲ್ಲ ಆಸೆಗಳೆಲ್ಲ ಇರ್ತವೆ. ಮನುಷ್ಯನಿಗೆ ಆಸೆಗಳಿರಬೇಕು, ಆದರೆ ದುರಾಸೆಗಳಿರಬಾರ್ದು. ಯಾರಪ್ಪ ಕಡೆಯವರೇ ಸರ್? ನಿಮ್ಮ ಕಡೆಯವರೇ ಸರ್? ಅಲ್ಲ, ನಮ್ಮ ಕಡೆ ಯಾರು ಅನ್ನಲ್ಲ. ನೋಡಿ, ಹೀಗೆ ಇದನ್ನೇ ಬೇಡ ಅಂತ ಹೇಳೋದು ನಾನು. ಮನುಷ್ಯನಿಗೆ ಆಸೆಗಳಿರಬೇಕು, ದುರಾಸೆಗಳಿರಬಾರ್ದು. ಅದು ದುರಾಸೆ ಯಾವಾಗಲೂ ನಮ್ಮನ್ನ ಆಸೆಯೇ ದುಃಖಕ್ಕೆ ಕಾರಣ ಅಂತ ಬುದ್ಧ ಭಾಳ ವರ್ಷಗಳ ಹಿಂದೆನೇ 7,500 ವರ್ಷಗಳ ಹಿಂದೆನೇ ಹೇಳಿದ ಅಲ್ವಾ. ಅದರಿಂದ ದುರಾಸೆ ಮನುಷ್ಯನಿಗಿರಬಾರ್ದು, ಆಸೆಗಳಿರಬೇಕು. ಅದರ ಮನುಷ್ಯತ್ವನೇ ಇರೋದಿಲ್ಲ ಆಸೆಗಳಿಲ್ಲದೆ ಹೋದರೆ. ಅದು ಲವ್ಲಿಯಾಗಿರೋದೇ ಇಲ್ಲ, ಜೀವನ ಇರಬೇಕಾಗ್ತದೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಇನ್ನು ಮುಂದೆ ಸದನ ಈಗ 2 ವಾರ ನಡೀತದೆ ಅಂತ ಇಟ್ಕೊಳ್ಳೋಣ, ಸದುಪಯೋಗ ಮಾಡ್ಕೊಳ್ಳೋಣ, ಚರ್ಚೆ ಮಾಡಿ. ನೀವೇನು ಪ್ರಶ್ನೆ ಕೇಳಬೇಕು ಕೇಳಿ, ಅದಕ್ಕೆ ಉತ್ತರ ಕೊಡಲಿಕ್ಕೆ ನಮ್ಮ ಮಂತ್ರಿಗಳೆಲ್ಲ ತಯಾರಾಗಿದ್ದಾರೆ, ನಾನು ತಯಾರಾಗಿದ್ದೇನೆ, ಡೆಪ್ಟಿ ಚೀಫ್ ಮಿನಿಸ್ಟರ್ ತಯಾರಾಗಿದ್ದಾರೆ, ಹೋಮ್ ಮಿನಿಸ್ಟರ್ ತಯಾರಾಗಿದ್ದಾರೆ, ಬೇರೆ ಎಲ್ಲ ಮಿನಿಸ್ಟ್ರಿಗಳು ಕೂಡ ತಯಾರಾಗಿದ್ದಾರೆ.
ಸರ್ಕಾರದ ಮೇಲೆ ಏನೇ ಆರೋಪಗಳಿದ್ದರೆ ಮಾಡಿ, ತಪ್ಪುಗಳಿದ್ದರೆ ಮಾಡಿ, ಆದರೆ ಪದಪ್ರಯೋಗ ಮಾಡುವಾಗ ಭಾಳ ಎಚ್ಚರಿಕೆಯಿಂದ ಮಾಡ್ತಕ್ಕಂಥದ್ದನ್ನು ಮಾಡಿ. ಯಾರು ಕೂಡ ಪದಪ್ರಯೋಗವನ್ನು ಎಚ್ಚರ ತಪ್ಪಿ ಮಾಡಕ್ಕೆ ಹೋಗಬಾರ್ದು. ಅಶ್ವಥ್ ನಾರಾಯಣ್ಗೆ ಸ್ವಲ್ಪ ಗಂಟ್ಲು ಜಾಸ್ತಿ ಇದೆ, ನಮಗೂ ಮೊದಲೆಲ್ಲ ಇತ್ತು, ಈಗ ಕಡಿಮೆ ಆಗಿದೆ ಸ್ವಲ್ಪ. ಅದನ್ನು ದುರುಪಯೋಗ ಆಗಬಾರ್ದು, ದುರುಪಯೋಗ ಆಗಬಾರ್ದು. ಈಗ ಜಾರ್ಜು ಭಾಳ ಸೀನಿಯರ್ ಮನುಷ್ಯ, ನೀವು ಆರೋಪ ಮಾಡ್ತಾ ಇದ್ರಿ, ಮಾಡಿ, ಮಾಡಬೇಡಿ ಅಂತ ಹೇಳಲ್ಲ. ಆದರೆ ಏಕೋಚಿನದಲ್ಲಿ ಮಾತಾಡೋದು, ಅಸಮರ್ಥ ಅಂತ ಹೇಳೋದು, ಇವೆಲ್ಲ ಸರಿಯಾದ ಪದಗಳಲ್ಲ. ಇದನ್ನೆಲ್ಲ ಉಪಯೋಗಿಸ್ತಕ್ಕಂಥದ್ದು ಸರಿಯಾದ ರೀತಿ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. ಅದರಿಂದ ಇನ್ನು ಮುಂದೆ ಇದು ಮಾದರಿಯಾಗಬೇಕು, ನಮ್ಮ ಅಸೆಂಬ್ಲಿ ಬೇರೆಯವರಿಗೆ ಮಾದರಿಯಾಗೋ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದನ್ನು ಎಲ್ಲರೂ ಮಾಡೋಣ. ಅದಕ್ಕೋಸ್ಕರ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಅದಕ್ಕೆ ಅಧ್ಯಕ್ಷರು ಹೇಳಿದ್ರು, ಆತ್ಮಾವಲೋಕನ ಮಾಡ್ಕೊಳ್ಳೋಣ. ನಾವು ಮಾತಾಡೋದು ಸರಿ ಇದೆಯಾ ಇಲ್ವಾ, ಒಂದ್ಸರಿ ಆತ್ಮಾವಲೋಕನ ಮಾಡ್ಕೊಳ್ಳೋಣ. ಈಗ ನಿನ್ನೆ ಅಶೋಕ್ ಅವರು, ವಿರೋಧ ಪಕ್ಷದ ನಾಯಕರು, ನಮ್ಮ ಸರ್ಕಾರದ ಮೇಲೆ ಅನೇಕ ಪದಗಳನ್ನ ಉಪಯೋಗಿಸಿದ್ರು. ಎಲ್ಲೂ ಕೂಡ ಅನ್ಪಾರ್ಲಿಮೆಂಟ್ರಿ ಉಪಯೋಗಿಸ್ತಕ್ಕಂಥ ಕೆಲಸ ಮಾಡಕ್ಕೆ ಹೋಗಲಿಲ್ಲ. ನಾನು ಅದಕ್ಕೆ ಕೂತ್ಕೊಂಡು ಕೇಳಿದೆ ಕೊನೆಯವರೆಗೂ ಕೂಡ ಭಾಷಣ. ಸರ್ಕಾರ ಉತ್ತರ ಕೊಡಬೇಕಾದಾಗ ಕೊಡ್ತದೆ. ಯಾವುದನ್ನು ರಿಬರ್ಟ್ ಮಾಡಬೇಕು, ಯಾವುದನ್ನು ಒಪ್ಕೋಬೇಕು, ಯಾವುದನ್ನು ಒಪ್ಕೋಬಾರದು, ಮತ್ತು ಸತ್ಯ ಏನು ಅಂತಕ್ಕಂಥದ್ದು ಹೇಳ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದೇ ಸರ್ಕಾರ. ಸರ್ಕಾರದ ತಪ್ಪುಗಳನ್ನು ಹೇಳ್ತಕ್ಕಂಥದ್ದು ನೀವೇ ಇಲ್ಲ. ಅದನ್ನು ಹೇಳುವಾಗ ಎಚ್ಚರಿಕೆಯಿಂದ ಸಂಸದೀಯ ಪದಗಳನ್ನು ಬಳಸಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಅದರಿಂದ ಎಲ್ಲ ಸದಸ್ಯರು ಕೂಡ, ಈ ಕಡೆಯವರು ಆ ಕಡೆಯವರು, ಎಲ್ಲ ಸದಸ್ಯರು ಕೂಡ ಸಂಯಮ ಕಳ್ಕೊಳ್ಳೋಕ್ಕೂಡ್ದು. ಸಂಯಮನ ಯಾವುದೇ ಕಾರಣಕ್ಕೋಸ್ಕರ ಕಳ್ಕೊಳ್ಳೋಕ್ಕೂಡ್ದು. ಆ ಸಂಯಮವನ್ನು ಇಟ್ಕೊಂಡು ನಾವು ಮಾತಾಡ್ತಕ್ಕಂಥದ್ದನ್ನು ಮಾಡಬೇಕು. ಇಲ್ಲಿ ನಾವು ವಿಧಾನಸಭೆ ಇದೆಯಲ್ಲ, ಇಲ್ಲಿ ಸಮಾಜದ ಎಲ್ಲ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥದ್ದು. ಹೊಸ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೋಸ್ಕರ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು. ಅದನ್ನು ನಾವೆಲ್ಲ ಮಾಡೋಣ. ಅದರಿಂದ ಭಾಳ ಒಳ್ಳೆಯ ಪದ ಉಪಯೋಗಿಸಿದ್ರಿ, ಆತ್ಮಾವಲೋಕನ, ಆತ್ಮವಿಮರ್ಶೆ. ಅದನ್ನು ಮಾಡ್ಕೊಂಡ್ರೆ ಸಾಕು ಅಂತ ಅನಿಸುತ್ತೆ ನನಗೆ. ಇಷ್ಟನ್ನು ಹೇಳಿ ಬಹುಶಃ ಮಾನ್ಯ ಎಲ್ಲ ಸದಸ್ಯರುಗಳು ಕೂಡ ಇನ್ನು ಮುಂದೆ, ಈಗ ಆಗ್ಬಿಟ್ಟದೆ, ಏನಾಗಿದೆ ಅದು ಆಗಿದೆ, ಮುಂದೆ ಆ ಪದಗಳನ್ನು ಬಳಸ್ತಕ್ಕಂಥದ್ದನ್ನು ಆತ್ಮವಿಮರ್ಶೆ ಮಾಡ್ಕೊಂಡು ಮುಂದೆ ನಡೀತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತು ಅಸೆಂಬ್ಲಿ ಒಂದು ಮಾದರಿ ಅಸೆಂಬ್ಲಿಯಾಗಿ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಆ ಜವಾಬ್ದಾರಿಯನ್ನು ಸರಿಯಾದ ಮಾರ್ಗದಲ್ಲಿ ಉಪಯೋಗಿಸೋಣ ಅಂತೇಳಿ ಹೇಳಿ ನಿಮಗೆ ಒದಿಸಿ ನನ್ನ ಮಾತು ಮುಗಿಸ್ತೇನೆ. ನಮ್ಮ ಮುಖ್ಯಮಂತ್ರಿಗಳು ಕೆಲವು ವಿಚಾರಗಳನ್ನು ತಾವೇನು ನಮಗೆಲ್ಲ ಮಾರ್ಗದರ್ಶನ ಕೊಟ್ಟರಿ, ಆ ಪ್ರಕಾರ ನಮಗೂ ಹೇಳಿದ್ದಾರೆ. ಒಳಗಡೆನೂ ಕೂಡ ತಾವೆಲ್ಲ ಕರೆದು ಹೇಳಿದ್ರಿ. ನಾನು 8ನೇ ಬಾರಿ ಅಸೆಂಬ್ಲಿಗೆ ಬಂದಿದ್ದೀನಿ. ಅವ್ರು ಹೇಳ್ದಂಗೆ 9 ಎಲೆಕ್ಷನ್ನು, 10 ಎಲೆಕ್ಷನ್, ಒಂದು ಪಾರ್ಲಿಮೆಂಟ್ಗೂ ನಿಂತಿದ್ದೆ. 10 ಎಲೆಕ್ಷನ್ ಆಯಿತು, 8 ಬಾರಿ ಕಂಟಿನ್ಯೂಸ್ ಆಗಿ ಅಸೆಂಬ್ಲಿಗೆ ನಾನು ರಾಮಲಿಂಗಾರೆಡ್ಡಿ ಅವರು ಬಂದಿದ್ದೀವಿ ಒಟ್ಟಿಗೆ. ನನಗೂ ರಾಮಕೃಷ್ಣ ಹೆಗಡೆ ಅವರು, ವೀರೇಂದ್ರ ಪಾಟೀಲ್ ಅವರು, ದೇವೇಗೌಡರು, ಬೊಮ್ಮಾಯಿ ಅವರು, ಜೆ.ಎಚ್. ಪಟೇಲ್ರು, ಯಡಿಯೂರಪ್ಪನವರು, ಎಸ್.ಎಂ. ಕೃಷ್ಣರವರು ಎಲ್ಲ ಕೂಡ ಇವ್ರ ಜೊತೆ ಬಂಗಾರಪ್ಪನವರು, ಬಸಲಿಂಗಪ್ಪನವರು, ಕೆ.ಎಚ್. ರಂಗನಾಥ್, ಎಂತೆಂಥ ಮೇಧಾವಿಗಳು, ನಮ್ಮ ಕೆ.ಎಚ್. ಪಾಟೀಲ್ರು, ಇಂಥವ್ರ ಹತ್ರ ಎಲ್ಲ ನಾನು ಇಲ್ಲಿ ಕೆಲಸ ಮಾಡಿದ್ದೀನಿ. ವಿರೋಧ ಪಾಟೀಲು, ನಾಣಯ್ಯನವರು, ಭಾಳ ಜನ, ಚಂದ್ರೇಗೌಡರು ಎಲ್ಲ ಕೂಡ ಎಲ್ಲ ಭಾಳ ಜನ ಎಲ್ಲ ಇದ್ದರು.
ನಮಗೂ ಬಿಸಿ ರಕ್ತ ಇದೆ. ಆದರೆ ಬಿಸಿ ರಕ್ತ ಎಲ್ಲಿ ಉಪಯೋಗಿಸ್ಬೇಕು ಅಲ್ಲಿ ಹೊರಗಡೆ ಅದು. ಇದು ಪಾರ್ಲಿಮೆಂಟ್ರಿ ಡೆಮೋಕ್ರಸಿಲಿ ನಾವೆಲ್ಲ ಕೆಲಸ ಮಾಡ್ತಾ ಇದ್ದೀವಿ. ನಾನೇನು ಗ್ರಾಜ್ಯುಯೇಟ್ ಏನಲ್ಲ ಡಾಕ್ಟರ್ ಅಧ್ಯಕ್ಷರೇ, ನಾನು ಗ್ರಾಜ್ಯುಯೇಟ್ ಏನಲ್ಲ. ನಾನು ಗ್ರಾಜ್ಯುಯೇಟ್ ಆಗಿದ್ದು 47ನೇ ವಯಸ್ಸಿಗೆ ಓಪನ್ ಯೂನಿವರ್ಸಿಟಿಲಿ. ಅಂಥ ದೊಡ್ಡ ಎಜುಕೇಷನ್ ಬ್ಯಾಕ್ಗ್ರೌಂಡಲ್ಲಿ ನಾನು ಬರಲಿಲ್ಲ ನಾನು. ಬಟ್ ಅಂದರೂ ಏನೋ ಒಂದು ಅನುಭವದಲ್ಲಿ ಎಲ್ಲರನ್ನೂ ನೋಡ್ಬಿಟ್ಟು ನಾವೆಲ್ಲ ಹೆಂಗೋ ಒನ್ಲಿ ಎಕ್ಸ್ಪೀರಿಯನ್ಸ್ ಹ್ಯಾಸ್ ಮೇಡ್ ಅಸ್ ಟು ಬಿ ಇನ್ ದಿಸ್ ಸ್ಟೇಜ್. ಇಲ್ಲಿವರೆಗೂ ನಾವು ಬಂದು ಕೂತಿದ್ದೀವಿ. ನಮಗೂ ಪ್ರತಿಯೊಂದು ವಿಚಾರ, ಪ್ರತಿಯೊಂದು ಬೇರೆ ಭಾವನೆ ಇಲ್ಲ. ಆದರೆ ಯಾವುದೇ ಮನುಷ್ಯ ಸ್ವಾಭಿಮಾನಕ್ಕೆ ಧಕ್ಕೆ ಆದಾಗ, ಆತ್ಮಗೌರವಕ್ಕೆ ಧಕ್ಕೆ ಆದಾಗ, ನೋ ಒನ್ ವಿಲ್ ಟಾಲರೇಟ್ ದಿಸ್. ಒಬ್ಬ ನಾನು ಅಧ್ಯಕ್ಷ ಆಗಿದ್ದು, ನಾನು ಅವ್ರ ಕೈ ಕೆಳಗೆ ಕೆಲಸ ಮಾಡಿದ್ದೀನಿ. ಜಾರ್ಜ್ ಈಸ್ ಮೈ ಲೀಡರ್. ಜನರಲ್ ಒಂದು ನಿಮಿಷ ಸ್ವಾಮಿ, ಸ್ಪೆಸಿಫಿಕ್ ಹೋದ್ರಿ ಅಂತಂದ್ರೆ ಇವರು ಉತ್ತರ ಕೊಡಬೇಕಾಗ್ತೈತೆ. ಸರಿ ಆಗಲ್ಲ. ಯಾರು ಉತ್ತರನೂ ಬೇಡ, ನನಗೆ ಯಾರು ಉತ್ತರನೂ ಬೇಡ. ಐ ಆಮ್ ನಾಟ್. ಮತ್ತೆ ಆ ವಿಷಯಕ್ಕೆ ಹಿಂದಿನ ಯಾರು ಉತ್ತರನೂ ಬೇಡ, ನನಗೆ ಉತ್ತರ ಬೇಡ, ನಾನು ಕ್ಷಮಾಪಣೆ ಬೇಡ, ನನಗೆ ಬುದ್ಧಿವಾದ ಬೇಡ. ನಾನು ನಮ್ಮ ಅಧ್ಯಕ್ಷರಿಗೆ ನನ್ನ ಅಳಲನ್ನ ಹೇಳಿಲ್ಲ, ಅದಕ್ಕೆ ಮುಂಚೆ ಮಾಡ್ತೀನಿ. ನಾನು ಯಾಕೆ ನಿಂತಿಗೆ ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಈಸ್ ಮೈ ಲೀಡರ್. ನಾನು ಅವ್ರ ಕೆಳಗಡೆ ಅವ್ರು ನನ್ನ ಅಧ್ಯಕ್ಷ, ನಾನು ಪ್ರೆಸಿಡೆಂಟು, ಸ್ಟೇಟ್ ಪ್ರೆಸಿಡೆಂಟು, ನಾನು ತಾಲೂಕು ಪ್ರೆಸಿಡೆಂಟಾಗಿ ಕೆಲಸ ಮಾಡಿದ್ದೀನಿ. ನನ್ನ ಲೀಡ್ರಿಗೆ ಆದಂಥ ಅವಮಾನ ಮರ್ಯಾದಿನ ನಾನು ಇಲ್ಲಿ ಕೂತ್ಕೊಂಡು ನಾನು ನೋಡ್ಕೊಂಡು ಸಹಿಸ್ಕೊಂಡೆ ಅಂತ ಅಂದರೆ ನನ್ನಂಥ ಅನಾಲಯಕ್ ಲೀಡರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನೊಬ್ಬ ಪಕ್ಷದ ಅಧ್ಯಕ್ಷ ಕೂಡ. ಇಟ್ ಈಸ್ ಮೈ ಬೌಂಡ್ ಡ್ಯೂಟಿ ಟು ಸ್ಟ್ಯಾಂಡ್ ಬೈ ಹಿಮ್. ಸೊ ಅದಕ್ಕೋಸ್ಕರ ನಾನು ಬಂದು ಆವೇಶದಿಂದ ನಾನು ಮಾತಾಡಿದ್ದೀನಿ. ಐ ಮೇ ಬಿ ರಾಂಗ್, ಐ ಮೇ ಬಿ ರಾಂಗ್ ಇರ್ಬೋದು. ನನ್ನ ಭಾಷೆ, ನನ್ನ ಪದ, ನನ್ನ ಆವೇಶ ನಾನು ಕರೆಕ್ಟು ಅಂತ ನಾನು ಹೇಳೋದಿಲ್ಲ. ಬಟ್ ಐ ಆಮ್ ಆಲ್ಸೋ ಎನ್ ಹ್ಯೂಮನ್ ಮ್ಯಾನ್, ಹ್ಯೂಮನ್ ಬೀಯಿಂಗ್. ನನಗೂ ಗೊತ್ತಿದೆ. ನನಗೂ ಪಬ್ಲಿಕ್ ಲೈಫಲ್ಲಿ ನಾನು ಎಲೆಕ್ಷನಲ್ಲಿ ಜನ ನನ್ನನ್ನು 8 ಬಾರಿ ನೀವು ಹೇಳ್ದಂಗೆ ಕಳಿಸ್ಕೊಟ್ಟಿದ್ದಾರೆ. ನನ್ನದೇ ಆದಂಥ ಆರ್ಗನೈಸೇಷನ್ ಸ್ಕಿಲ್ ಇದೆ, ಮಾತಾಡೋ ಸ್ಕಿಲ್ ಇದೆ, ಮತ್ತೊಂದಿದೆ, ನನ್ನದೇ ಆದಂಥ ಅನುಭವ ಇದೆ. ಬಟ್ ಇಲ್ಲಿ ನಾನು ತಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋದಷ್ಟೇ, ಯು ಶುಡ್ ನಾಟ್ ಹರ್ಟ್ ಸಮ್ಮನ್. ಯಾರೇ ಆಗಲಿ, ದೊಡ್ಡವ್ರು ಇರ್ಬೋದು, ಚಿಕ್ಕವ್ರು ಇರ್ಬೋದು, ಇಲ್ಲೆಲ್ಲ ಈ ಮನೆಗೆ ಬರೋದು ಅಷ್ಟು ಸುಲಭದಲ್ಲ. ಅವರು ಎಲ್ಲ ವಿತ್ ಎಕ್ಸ್ಪೀರಿಯನ್ಸ್ ಅವ್ರದ್ದೇ ಆದಂಥ ಅನುಭವದಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ಕೂಡ ನಾವು ಇಲ್ಲಿ ಇರೋಂಥ ಎಲ್ಲ ಸದಸ್ಯರು ಕೂಡ ವಿ ಹ್ಯಾವ್ ಟು ರೆಸ್ಪೆಕ್ಟ್ ದೆಮ್. ಈ ಮನೆ ಒಳಗಡೆ ಬಂದರು ಅಂದ ತಕ್ಷಣ ಹಣದ ಮೇಲೆ, ಇದ್ರದ್ದು ಮೇಲೆ, ಬ್ಯಾಕ್ಗ್ರೌಂಡ್ ಮೇಲೆ ಬರೋಕ್ಕಾಗಲ್ಲ. ಏನು ಇಲ್ಲದೆ ಹೋದವರು ಪಾಪ ಆಶ್ರಯ ಸೈಟಲ್ಲಿ ಪಾಪ ನಾನು ಒಂದಿನ ನಮ್ಮ ಶಿವಳ್ಳಿ ಅಂತ ನನ್ನ ಸ್ನೇಹಿತ ಒಬ್ಬ ಇದ್ದ, ಅವನ ಮನೆಗೆ ಉಳಿಕೊಂಡು ಹೋಗಿದ್ದೆ. ಆಶ್ರಯ ಸೈಟಲ್ಲಿ ಅವನಿದ್ದ. ಪಾಪ ಅಂಥವ್ರು ಇಲ್ಲಿಗೆ ಬಂದಿದ್ದಾರೆ. ಮನೆ ಇಲ್ಲದೆ ಹೋದವರೆಲ್ಲ ಪಾಪ ಇಲ್ಲಿಗೆ ಬಂದಿದ್ದಾರೆ. ಸೊ ಹಂಗೆ ಚಪ್ಪಲಿಗಳ ಕಡೆ ಹಾಕಿಲ್ಲ ಬಂದಿದ್ದಾರೆ. ಹಂಗೆ ಈ ಮನೆಗೆ ಬಂದಿರೋದೇ ಒಂದು ದೊಡ್ಡ ಭಾಗ್ಯ. ಇಂಥ ಸಂದರ್ಭದಲ್ಲಿ ದೇವ್ರು ನಮ್ಮನ್ನ ಕಳಿಸ್ಕೊಟ್ಟಿದ್ದಾರಲ್ಲ, ಜನ ನಮ್ಮನ್ನ ಕಳಿಸ್ಕೊಟ್ಟಿದ್ದಾರಲ್ಲ, ಇದರಲ್ಲಿ ನಮ್ಮನ್ನು ಕೂಡ ಜನ ನೋಡ್ತಾ ಇರ್ತಾರೆ. ಸೊ ಅದರಿಂದ ತಮ್ಗೆ ನಾನು ಹೇಳಿದ್ರು, ತಾವು ಒಂದು ದೊಡ್ಡ ಪೀಠದಲ್ಲಿ ಇದ್ದೀರಿ. ಯು ಆರ್ ಇನ್ ಎ ಸೀಟ್ ಆಫ್ ಜಸ್ಟಿಸ್. ನಿಮ್ಮ ಜಾಗದಲ್ಲಿ ಕೂತ್ಕೊಂಡು ಯಾರೇ ಆಗಲಿ ಮರ್ಸಿಲೆಸ್ ಆಗಿ ಹೇಳಿ. ಇಂಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ನಿಮ್ಮಿಂದ ನಮ್ಗೆ ನ್ಯಾಯ ಸಿಗಬೇಕು. ನಾವು ತಪ್ಪು ಮಾಡಿದ್ರೆ ಎಸ್ ಯು ಆರ್ ರೈಟ್, ಬೇಕಾದ್ರೆ ನಮ್ಮನ್ನ ಸಸ್ಪೆಂಡ್ ಮಾಡಿ. ಯಾವ್ದಾರ ಸದಸ್ಯರು ತಪ್ಪು ಮಾಡಿದ್ರೆ ಸಸ್ಪೆಂಡ್ ಮಾಡಿ ಹೊರಗಡೆ ಇಡಿ, ಏನು ತೊಂದರೆ ಇಲ್ಲ. ಬಟ್ ಅವ್ರ ಆತ್ಮಗೌರವಕ್ಕೆ ಧಕ್ಕೆ ಆಗಬಾರ್ದು. ಅದನ್ನು ನೀವು ಕಾಪಾಡಬೇಕು ಅಂತೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೀನಿ. ಇಷ್ಟೇ. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ, ತಾವು ಕೂಡ ಹೇಳಿದ್ದೀರ. ನಮ್ಮ ಕರ್ನಾಟಕದ ಅಸೆಂಬ್ಲಿಗೂ ಒಂದು ವಿಶೇಷ ಸ್ಥಾನಮಾನ ಇದೆ. ನಮ್ಮದು ತಮಿಳುನಾಡು, ಆಂಧ್ರ ಪ್ರದೇಶ, ಅಲ್ಲಿ ನಡೀತಾ ಇರುವಂಥ ಅಸೆಂಬ್ಲಿ ಚಟುವಟಿಕೆಗಳನ್ನು ನಾವು ನೋಡಿದ್ದೀರಿ. ಅಲ್ಲಿಗೆ ನಾವು ಹೋಲಿಕೆ ಮಾಡೋಕ್ಕಾಗೋದೇ ಇಲ್ಲ. ನಮ್ಮ ಕರ್ನಾಟಕದ ನಮ್ಮದೇ ಆದಂಥ ಒಂದು ಘನತೆ, ಗೌರವ ಎಲ್ಲ ಇಟ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ರಿ. ಎಲ್ಲರೂ ಭಾಳಷ್ಟು ಜನ MLA ಆಗಬೇಕು ಅಂತ ಭಾಳ ಕಷ್ಟ ಬಿದ್ದು ಇಲ್ಲಿಗೆ ಬಂದಿರ್ತಾರೆ. ಸೊ ಇಲ್ಲಿ ನನಗನ್ಸೋ ಪ್ರಕಾರನೂ ಕೂಡ ವೈಯಕ್ತಿಕವಾಗಿ ಯಾರೂ ಮಾತಾಡೋದು ಒಳ್ಳೆಯದಲ್ಲ. ಸರ್ಕಾರ ನಾವು ಟೀಕೆ ಮಾಡೋಣ, ಕಾಂಗ್ರೆಸ್ ಸರ್ಕಾರ ಸರಿ ಇಲ್ಲ, ಭ್ರಷ್ಟ ಸರ್ಕಾರ ಎಲ್ಲ ಹೇಳ್ಬೋದು. ವೈಯಕ್ತಿಕವಾಗಿ ಟೀಕೆಗಳು ಮಾಡಿದಾಗೆ ಈ ಪ್ರಾಬ್ಲಮ್ಸು ಶುರುವಾಗೋದು. ಅದಕ್ಕೆ ಆದಷ್ಟು ವೈಯಕ್ತಿಕ ಟೀಕೆಗಳನ್ನು ಮಾಡದೇ ಇದ್ದರೆ ಒಳ್ಳೆಯದು. ನಾವು ಅಪೋಸಿಷನ್ನು, ನಾವು ನಮ್ಮನ್ನು ಜನ ಇಲ್ಲಿ ಕೂತಿರ್ಸೋದೇ ಅದಕ್ಕೆ, ಟೀಕೆ ಮಾಡೋಕ್ಕೆ ನಮ್ಮನ್ನು ಕೂತಿರ್ಸಿರೋದು. ಟೀಕೆ ನಾವು ಮಾಡಲೇಬೇಕು. ಸರ್ಕಾರ ಮಾಡೋ ತಪ್ಪುಗಳನ್ನ ಹೇಳಬೇಕು, ಅವ್ಯವಹಾರಗಳನ್ನ ಹೇಳಬೇಕಾಗ್ತೈತೆ. ಪ್ರೀತಿಯಿಂದಲೇ ಟೀಕೆ ಮಾಡಬೇಕು. ಅದೇ ಹೇಳಬೇಕು. ಅದನ್ನು ಯಾವ ಇದ್ದಲ್ಲಿ ಹೇಳಬೇಕು ಅಂತ ನಾನು ಹೇಳಿದ್ದೀನಿ. ನಾನು
ಅದನ್ನು ಯಾವ ರೀತಿಯಾಗಿ ನಮ್ಮ ಇರಬೇಕು, ಮತ್ತು ಭಾಷೆಯಾಗಿರಬೇಕು, ಅದೆಲ್ಲನೂ ಕೂಡ ಇಟ್ಕೊಂಡೇ ನಾವು ಮಾತಾಡಬೇಕು. ಅದನ್ನು ನಾವು ಮಾಡ್ತೀವಿ. ಆದರೆ ಆಡಳಿತ ಪಕ್ಷನೂ ಕೂಡ ರೂಲಿಂಗ್ ಪಾರ್ಟಿ, ಅವರು ಸರ್ಕಾರ ನಡೆಸೋರು. ಸಂಯಮ ಭಾಳ ಬೇಕು, ಭಾಳ ಸಂಯಮದಿಂದ ಇರಬೇಕು. ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ಭಾಳ ಸಂಯಮನ ಹೇಳಿದ್ರು. ಅವರೇ ನನಗೆ ಸಂಯಮನ ಎಲ್ಲ ಕಳ್ಕೊಂಬಿಟ್ಟೆ ಅನ್ನೋ ಮಾತಾಡಿದ್ರು. ಸಂಯಮ ಕಳ್ಕೊಂಬಾರ್ದು, ಆ ಭಾಷೆ ಪದಗಳನ್ನೂ ಉಪಯೋಗ ಮಾಡಬಾರ್ದು. ಸುನಿಲ್ ಹೇಳ್ತಾನೆ ಇನ್ನೂ ಭಾಳ ಮುಂದೆ ಹೋಗೋದಿದೆ ಅಂತ. ಇವಾಗೇ ನೀವು ಈ ಭಾಷೆಗಳು ಒಡಿ ಬಡಿ ಅದೆಲ್ಲ ಹೇಳ್ಬಾರ್ದು. ಇವತ್ತಿಗೆ ಬಿಟ್ಬಿಡಿ ಅದನ್ನೆಲ್ಲ. ಒಂದು ಸ್ಟೇಜಿಗೆ ಬಂದ್ಬಿಟ್ಟಿದ್ದೀರ ನೀವು. ಒಂದು ಸ್ಟೇಜಿಗೆ ಬಂದಿದ್ದೀರಿ. ಅದು ಒಳ್ಳೇದಲ್ಲ. ನೀವು ಆನ್ ರೆಕಾರ್ಡ್ ಹೇಳಿದ್ರೋ ರೆಕಾರ್ಡ್ ಹೇಳಿಲ್ಲೋ ಅದು ಬೇರೆ ಪ್ರಶ್ನೆ ಅಲ್ಲ. ಒಬ್ಬ ವ್ಯಕ್ತಿಗೆ ಒಂದು ಕ್ಯಾರೆಕ್ಟರ್ ಹಂಗೆ. ಈಗ ನೀವು ಇಲ್ಲಿರೋರಿಗೆಲ್ಲ ಒಂದೊಂಥರ ಕ್ಯಾರೆಕ್ಟರ್ ಇದೆ. ಮುಖ್ಯಮಂತ್ರಿಗೆ ಒಂಥರ ಕ್ಯಾರೆಕ್ಟರ್ ಇದೆ. ನೀವು ಮುಖ್ಯಮಂತ್ರಿ ಅಂದ ತಕ್ಷಣ ಅವ್ರದ್ದು ಒಂದು ಪಿಕ್ಚರ್ ಬಂದ್ಬಿಡುತ್ತೆ. ನಮ್ಮ ಸುರೇಶ್ ಕುಮಾರ್ ಹೆಸರು ಹೇಳಿ, ನೀವು ಸುರೇಶ್ ಕುಮಾರ್ದೇ ಒಂದು ಪಿಕ್ಚರ್ ಬಂದ್ಬಿಡುತ್ತೆ. ಪರಮೇಶ್ವರ್ ಹೆಸರು ಹೇಳಿ, ಯಾರು ಮಾತಾಡೋದೇ ಇಲ್ಲ. ಪರಮೇಶ್ವರ್ ಅಂದ ತಕ್ಷಣ ಎಲ್ಲ ಸುಮ್ಮನೆ ಕೂತ್ಕೊಂಡ್ಬಿಡ್ತಾರೆ. ಅದೇ ಸಮಸ್ಯೆ. ಹಂಗೆ ಒಂದೊಂದು ಕ್ಯಾರೆಕ್ಟ್ರು, ಒಬ್ಬೊಬ್ಬರಿಗೂ ಒಂದೊಂದು ಕ್ಯಾರೆಕ್ಟರ್ ಇರ್ತದೆ. ಆ ಕ್ಯಾರೆಕ್ಟ್ರು ಹಾಗೆ ಹಾಗೆ ಪರಮೇಶ್ವರ್ ಮೇಲೆ 1 ಗಂಟೆ ಮಾತಾಡಿದ್ದೇನೆ. ನಾನು ಹೇಳಿದ್ನಲ್ಲ, ಟೀಕೆ ಮಾಡಬೇಕು. ನಾನು ಟೀಕೆ ಮಾಡ್ತೀನಿ. ವೈಯಕ್ತಿಕ ಯಾವತ್ತೂ ನಾನು ಟೀಕೆ ಮಾಡಲ್ಲ. ನಾನು ನಿಮಗೆ ಹತ್ತಿರವಾಗಿ ನಾನು 7 ಸರಿ ಗೆದ್ದಿದ್ದೀನಿ ಕಂಟಿನ್ಯೂಸ್ ಆಗಿ. ನಾನು 7 ಸರಿ ಗೆದ್ದಿದ್ದೀನಿ. ವೈಯಕ್ತಿಕವಾಗಿ ನಾನು ಎಂದೂ ಟೀಕೆ ಮಾಡಿಲ್ಲ. ಒಂದು ಸರ್ಕಾರಕ್ಕೆ ಕಿವಿ ಹಿಂಡಬೇಕಾದ್ರೆ ಆ ಪದಗಳನ್ನ ಉಪಯೋಗ ಮಾಡಲೇಬೇಕು. ಆ ಪದ ಸಂವಿಧಾನದಲ್ಲಿ ಏನಿದೆ ಆ ಪದಗಳನ್ನು ಉಪಯೋಗ ಮಾಡ್ಕೊಬೇಕು. ನಾವು ಮಾಡಿದ್ದೀವಿ. ಇದಕ್ಕಿಂತ ದೊಡ್ಡ ದೊಡ್ಡ ಸವಾಲುಗಳು, ಘಟನೆಗಳು ಎಲ್ಲ ನಡೆದೋಗಿದೆ. ಇಲ್ಲಿ ನೋಡಿದ್ದೀರಿ, ಸಿದ್ದರಾಮಣ್ಣವರು ಇಲ್ಲಿ ವಿರೋಧ ಪಕ್ಷ ಇದ್ದಾಗ, ನಾವು ಆಡಳಿತ ಪಕ್ಷ ಇದ್ದಾಗ ಇವೆಲ್ಲ ನಡೆದಿದೆ. ಆದರೆ ಸಂಯಮ ಬೇಕು. ಅದಕ್ಕೋಸ್ಕರ ನಾನು ಹೇಳೋದು, ನಮ್ಮದು ಒಂದು ಚರಿತ್ರೆ ಇರ್ತಕ್ಕಂಥ ಒಂದು ಸೌಧ ಇದು. ಇನ್ನು ಮುಂದೆ ಎಲ್ಲರೂ ಕೂಡ ಸದನದ ಒಂದು ಟೈಮ್ ಏನಿದೆ ಆ ಟೈಮಲ್ಲಿ ಇದರ ಉಪಯೋಗ ಪಡೆಯೋಣ. ಇವತ್ತೇನಾಗಿದೆ ಅದನ್ನು ಜಾರ್ಜ್ ಅವರು ಮರ್ತು ಬಿಡಲಿ, ಅಶ್ವಥ್ ನಾರಾಯಣ ಅವರು ಮರ್ತು ಬಿಡಲಿ. ಸದನದಲ್ಲಿ ನಮ್ಮ ಟೀಕೆ ಎಲ್ಲರೂ ಕೂಡ, ನಾವಂತಲ್ಲ ನೀವೂ ಕೂಡ. ನಾನು ಚೆಲುವರಾಯ ಸ್ವಾಮಿಗೆ ಹೇಳಿದೆ, ಇನ್ನು ಕೆಲವು ಇದೆ ಇಲ್ಲಿ ಮಾತಾಡೋವಾಗ ನೀವು ಕ್ಲಾರಿಫಿಕೇಷನನ್ನು ಕೊನೆಯಲ್ಲಿ ಕೊಟ್ಟಿದ್ರೆ ಈ ಸಮಸ್ಯೆನೇ ಬರ್ತಾ ಇರಲ್ಲ ಅಂತಲೇ ಹೇಳಿದೆ ನಾನು, ನೀವು ಕರೆದಾಗ. ಮತ್ತು ಇನ್ನೊಂದು ನಮ್ಮೆಲ್ಲರದು ಬೇಡಿಕೆ, ನಮ್ಮೆಲ್ಲರದು ಏನು ಅಂತ ಹೇಳಿದ್ರೆ, ಈಗ ಪರಮೇಶ್ವರ್ ಅವರು ಮಾತಾಡೋವಾಗ ಹಿಂದೆ ಯಾರು ಮಾತಾಡಬಾರ್ದು. ಪರಮೇಶ್ವರ್ ಅವ್ರಿಗೆ ತಾಕತ್ತಿದೆ, ಅದೆಲ್ಲ ಇದೆ, ಮಾಡ್ತಾರೆ. ಎಚ್ ಕೆ ಪಾಟೀಲ್ ಅವ್ರಿಗೆ ಆ ಶಕ್ತಿ ಇದೆ, ಮಾಡ್ತಾರೆ. ಬೇರೆ ಎಲ್ಲರಿಗೂ ಇದೆ, ರಾಮಲಿಂಗಾರೆಡ್ಡಿ ಎಲ್ಲರಿಗೂ ಇದೆ ಆ ಶಕ್ತಿ. ಹಿಂದೆ ಎದ್ದು ನಿಂತ್ಕೊಂಡು ಅವ್ರದ್ದೇ ಅಂದರೆ ನಾನು ಇವರೆಲ್ಲರಿಗಿಂತ ಜಾಸ್ತಿ ಅನ್ನೋದನ್ನ ಯಾರೂ ದಯವಿಟ್ಟು ತೋರಿಸ್ಬೇಡಿ. ಮಂತ್ರಿಗಳು ಅವ್ರವ್ರ ಎಫಿಷಿಯನ್ಸಿ ಹಾಕಿ ಬಂದಿರ್ತಾರೆ, ಕಲ್ತಿರ್ತಾರೆ, ಮಾತಾಡಲಿ ಅವರು. ಈ ಥರದ್ದೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ನನಗನ್ಸ್ತತೆ ಅಧ್ಯಕ್ಷರೇ ಇನ್ನಷ್ಟು ಸದನ ನೀಟಾಗಿ ನಡೀತತೆ. ಮತ್ತು ಫಸ್ಟ್ ಚಾಯ್ಸು ಮಂತ್ರಿಗೆ ಕೊಡಬೇಕು. ಅವ್ರು ಮಾತಾಡೋಕ್ಕಾಗಿಲ್ಲ ಅಂದರೆ ಬೇರೆ ಮಾತಾಡಿ. ಅವ್ರು ಮಾತಾಡ್ತಾ ಇರ್ತಾರೆ, ಹಿಂದೆ ಎದ್ದು ಮಾತಾಡ್ತಾರೆ. ಇದು ಒಂಥರ ಗಲಭೆಗಳಿಗೆ ಕಾರಣ ಆಗ್ತತೆ. ತಾವು ಇವತ್ತು ನಮ್ಮನ್ನು ಕರೆದು ಎಲ್ಲರಿಗೂ ಹೇಳಿದ್ದೀರಾ ಏನೇನು ಯಾವ್ಯಾವ ರೀತಿ ನಡ್ಕೊಬೇಕು ಅಂತ. ಅದೇ ರೀತಿ ಹೇಳಿದ್ದೀರಾ. ನಿಮಗೂ ಕೂಡ ಈ ಸಂಧಾನ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ಇನ್ನು ಮುಂದೆ ಒಳ್ಳೆ ರೀತಿ ನಡೆಯೋಣ. ಅದಲ್ಲ, ಈಗ ಸಲ ಅಟೆಂಡೆನ್ಸ್ ಕೂಡ ಭಾಳಷ್ಟು ಈ ಟೈಮ್ನಲ್ಲಿ ಕೂಡ ಫುಲ್ 2 ಕಡೆಯಿಂದಲೂ ಕೂಡ ಭಾಗವಹಿಸಿದ್ದಾರೆ ಸದಸ್ಯರೆಲ್ಲರೂ ಕೂಡ. ಈಗ ಬೆಲ್ಲದ್ ಹೋಗಿದೆ. ಶುರು ಮಾಡಪ್ಪ. ಮಾನ್ಯ ಅಧ್ಯಕ್ಷರೇ, ಚರ್ಚೆ ರೈತರ ಬಗ್ಗೆ ನಡೆದಿತ್ತು, ಅದು ಮತ್ತೆ ಎಲ್ಲೆಲ್ಲೋ ಹೋಯ್ತು. ಇಡೀ ರಾಜ್ಯದಲ್ಲಿ ಯೂರಿಯಾದ್ದು ಗೊಬ್ಬರದ್ದು ಶಾರ್ಟೇಜ್ ಆಗಿ ಹಾಹಾಕಾರ ಎದ್ದಿದೆ. ಈ ಹಾಹಾಕಾರದ ಬಗ್ಗೆ ಪೇಪರ್ದಲ್ಲಿ ಒಂದು ರೀತಿ ಸುದ್ದಿ ಬರ್ತಾ ಇತ್ತು. ಈ ರೀತಿ ಇಲ್ಲಿ ಕೊಪ್ಪಳದಲ್ಲಿ ಗದ್ದಲಾಗಿದೆ, ದಾವಣಗೆರೆ ಇಲ್ಲಿ ಗದ್ದಲಾಗಿದೆ, ಧಾರವಾಡದಲ್ಲಿ ಇಲ್ಲಿ ಗದ್ದಲಾಗಿದೆ ಅಂತೇಳಿ ಎಲ್ಲ ಕಡೆ ರೈತರ ತೊಂದರೆ ನಾವೆಲ್ಲ ನೋಡಾಕತ್ತಿದ್ವಿ. ಅದೇ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ಸ್ಟೇಟ್ಮೆಂಟ್ ಕೂಡ ಬಂತು, ಶಾರ್ಟೇಜು ಕೇಂದ್ರ ಸರ್ಕಾರ ನಮಗೆ ಸಪ್ಲೈ ಮಾಡಿಲ್ಲ ಅಂಥೇಳಿ. ಜುಲೈ 25ಕ್ಕೆ, ಜುಲೈ 26ಕ್ಕೆ ನಮ್ಮ ಮಂತ್ರಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಟರು, ಇಲ್ಲ ಶಾರ್ಟೇಜ್ ಏನಿಲ್ಲ, ಗೊಬ್ಬರ ಶಾರ್ಟೇಜ್ ಇಲ್ಲ ಅಂಥೇಳಿ.
ತಮ್ಮ ಪತ್ರದ ಕಾಪಿನೂ ನಾನು ನೋಡಿದೆ ಸರ್. ತಮ್ಮ ಪತ್ರದ ಕಾಪಿ ಕೂಡ ನನ್ನ ಹತ್ರ ಇದೆ. ಪತ್ರದ ಕಾಪಿ ಕೂಡ ಮುಖ್ಯಮಂತ್ರಿಗಳು 25ಕ್ಕೆ ಪತ್ರನೂ ಬರೆದಾರ. ಆ ಪತ್ರದ ಕಾಪಿ ಕೂಡ ಇದೆ. ಒಂದು ಕಡೆ ಮುಖ್ಯಮಂತ್ರಿಗಳು ಶಾರ್ಟೇಜ್ ಇದೆ ಅಂತ ಹೇಳ್ತಾ ಇದ್ರು, ಇನ್ನೊಂದು ಕಡೆ ಮಂತ್ರಿಗಳು ಗೊಬ್ಬರದ ಶಾರ್ಟೇಜ್ ಇಲ್ಲ ಅಂತ ಹೇಳ್ತಿದ್ರು. ಆದ್ರೆ ಮಾರ್ಕೆಟ್ದಲ್ಲಿ ಹಾಹಾಕಾರ ಇತ್ತು. ಈ ಸಂದರ್ಭದಲ್ಲಿ ನಾನು ನೋಡಿದೆ, ನಮ್ಮ ಕೇಂದ್ರ ಸರ್ಕಾರದ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಇಂದ ಅವರು ಕೂಡ ಟ್ವೀಟ್ ಮಾಡಿದರು, ನಾವೇನೇನು ಗೊಬ್ಬರ ಸಪ್ಲೈ ಮಾಡಿದ್ದೇವೆ ಏನಿಲ್ಲ ಅಂಥೇಳಿ. ನಾನು ಬೇರೆ ಬೇರೆ ರೀತಿಯ ಅಂಕಿ ಸಂಖ್ಯೆಗಳನ್ನು ತರಿಸ್ಕೊಂಡೆ. ಯಾಕಂದ್ರೆ ಇದು ನಿಜವಾದ ಪ್ರಾಬ್ಲಮ್ ಏನಿದೆ, ನಿಜವಾದ ಪ್ರಾಬ್ಲಮ್ಮು ನಮ್ಗೆ ಬೇಕಾದಷ್ಟು ಗೊಬ್ಬರ ಇವತ್ತು ನಮ್ಮ ರಾಜ್ಯದಲ್ಲಿ ಇಲ್ಲೋ, ಅಥವಾ ಕೇಂದ್ರ ಸಪ್ಲೈ ಮಾಡಿಲ್ಲ, ಅಥವಾ ಒಮ್ಮಿಂದೊಮ್ಮೆಲಿಗೆ ಭಾಳ ಇಡೀ ರಾಜ್ಯಾದ್ಯಂತ ಹೆಚ್ಚು ಡಿಮಾಂಡ್ ಆಗಿದೆಯೋ, ಅಥವಾ ಮಳೆ ಬೇಗನೆ ಬಂದಿದ್ದಕ್ಕೆ ಏನಾದರೂ ತೊಂದರೆ ಆಗಿದೆಯೋ, ಇದನ್ನೆಲ್ಲ ವಿಚಾರ ಮಾಡಿ ನಾನು ಕೂಡ ಬೇರೆ ಬೇರೆ ಅಂಕಿ ಸಂಖ್ಯೆಗಳನ್ನು ತೊಗೊಂಬಂದೆ. ಒಂದು 8 ಅಂಕಿ ಸಂಖ್ಯೆಗಳನ್ನು ನಿಮ್ಮ ಮುಂದೆ, ರಾಜ್ಯದ ಜನರ ಮುಂದೆ ಇಡುವಂಥ ಕೆಲಸ ಮಾಡ್ತೇನೆ. ಒಂದು, ನಮ್ಮ ರಾಜ್ಯ ಸರ್ಕಾರ ಆಗಲಿ ಬೇರೆ ಸರ್ಕಾರಗಳಾಗಲಿ ಸೀಸನಿಗೆ, ಅಂದರೆ ಇವತ್ತೇನು ಖಾರೀಫ್ ಮೊದಲೇ ಮುಂಗಾರು ಅಂತ ಹೇಳ್ತೇವೆ, ಅದಕ್ಕೆ ಏನು ರಿಕ್ವೈರ್ಮೆಂಟ್ ಬೇಕು ಅಂಥೇಳಿ ಒಂದು ರಿಕ್ವೈರ್ಮೆಂಟ್ ಡಿಮಾಂಡನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿರ್ತಾರೆ. ಅದ್ರ ಮೇಲೆ ಕೇಂದ್ರ ಸರ್ಕಾರ ಪ್ರೋರಾಟಾ ಬೇಸಿಸ್ ಮೇಲೆ, ಅಂದರೆ ಯಾವ ತಿಂಗಳಿಗೆ ನಾವು ಎಷ್ಟೆಷ್ಟು ಕೊಡಬೇಕು ಅನ್ನೋದ್ರ ಪ್ರಕಾರ ಅವರು ಒಂದು ಪಟ್ಟಿಯನ್ನು ಕೊಟ್ಟಿರ್ತಾರೆ. ಅದಲ್ಲದೆ ಆ ಪ್ರೋರಾಟಾ ಪ್ರಕಾರ ಯಾವ ತಿಂಗಳಿಗೆ ಯಾವ ಡೇಟಿಗೆ ಎಷ್ಟು ಕೊಡಬೇಕು ಅದ್ರ ಪ್ರಕಾರ ಕೊಟ್ಟಿದ್ದಾರೋ ಇಲ್ಲೋ ಆ ಅಂಕಿ ಸಂಖ್ಯೆಯನ್ನು ಕೂಡ ನಾನು ತೆಗೆದುಕೊಂಡೆ. ಅದಾದ ಮೇಲೆ ನಮ್ಮಲ್ಲಿ ಏನು ಓಪನಿಂಗ್ ಸ್ಟಾಕ್ ಇತ್ತು, ನಮ್ಮಲ್ಲಿ ಎಷ್ಟು ಸೇಲ್ ಆಗಿದೆ ಆ ಪ್ರೋರಾಟಾದಲ್ಲಿ ಬಂದಿದ್ದ ಮೇಲೆ ಆ ಸಂಖ್ಯೆಯನ್ನು ಇವತ್ತು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೇನೆ. ನಮ್ಮಲ್ಲಿ ಎಷ್ಟು ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, ಟ್ರಾನ್ಸಿಟ್ದಲ್ಲಿ ಅಂದರೆ ಗೊಬ್ಬರಗಳ ಫ್ಯಾಕ್ಟ್ರಿಯಿಂದ ಇಲ್ಲಿ ತನಕ ಟ್ರಾನ್ಸಿಟ್ದಲ್ಲಿ ಎಷ್ಟಿದೆ, ಆಮೇಲೆ ಕ್ಲೋಸಿಂಗ್ ಸ್ಟಾಕ್, ಇದೆಲ್ಲದೂ ಕೂಡಿ ಟ್ರಾನ್ಸಿಟು ಮತ್ತು ನಮ್ಮಲ್ಲಿ ಫಿಸಿಕಲ್ ಆಗಿರುವಂಥ ಕ್ಲೋಸಿಂಗ್ ಸ್ಟಾಕ್ ಎಷ್ಟಿದೆ, ಈ 8 ಅಂಕಿ ಸಂಖ್ಯೆಗಳನ್ನು ಇವತ್ತು ನಿಮ್ಮ ಮುಂದೆ ಇಡ್ತೇನೆ ಅಧ್ಯಕ್ಷರೇ. ನಮ್ಮದು ಯೂರಿಯಾ ಸೀಸನಲ್ ರಿಕ್ವೈರ್ಮೆಂಟ್, ಮುಂಗಾರಿನ ರಿಕ್ವೈರ್ಮೆಂಟು ನಮ್ಮ ರಾಜ್ಯದಲ್ಲಿ 11,17 ಲ್ಯಾಕ್ ಮೆಟ್ರಿಕ್ ಟನ್, 11,17,000 ಮೆಟ್ರಿಕ್ ಟನ್ ಅದು ನಮ್ಮದು ಪೂರ್ತಿಯ ಮುಂಗಾರಿನ ರಿಕ್ವೈರ್ಮೆಂಟು. ಪ್ರೋರಾಟಾ ಬೇಸಿಸ್ ಮೇಲೆ ಆಗಸ್ಟ್ 11 ತನಕದ ಅಂಕಿ ಸಂಖ್ಯೆ ಅಧ್ಯಕ್ಷರೇ, ಆಗಸ್ಟ್ 11 ತನಕ ಕೇಂದ್ರ ಸರ್ಕಾರ ನಮ್ಗೆ 7,60,000 ಮೆಟ್ರಿಕ್ ಟನ್ ಕೊಡಬೇಕಾಗಿತ್ತು. ಆದರೆ ಕೊಟ್ಟಿದ್ದಂಥದ್ದು ಇಲ್ಲಿ ತನಕ 9,70,000 ಮೆಟ್ರಿಕ್ ಟನ್ ಇವತ್ತಿನ ತನಕ ಸಪ್ಲೈ ಆಗಿದೆ. ನಮ್ಮ ರಾಜ್ಯದಲ್ಲಿ ಸೇಲ್ ಆಗಿದ್ದೆಷ್ಟು 8,74,000 ಮೆಟ್ರಿಕ್ ಟನ್ ಆಗಿದೆ. ಕ್ಲೋಸಿಂಗ್ ಸ್ಟಾಕ್ ನಮ್ಮಲ್ಲಿರೋದು 96,000 ಮೆಟ್ರಿಕ್ ಟನ್ ಇವತ್ತಿನ ತನಕನೂ ಕ್ಲೋಸಿಂಗ್ ಸ್ಟಾಕ್ ಇದೆ. 96,000 ಮೆಟ್ರಿಕ್ ಟನ್. ಟ್ರಾನ್ಸಿಟ್ ಸ್ಟಾಕು 16,000 ಮೆಟ್ರಿಕ್ ಟನ್ ಇವತ್ತು LMT ಟ್ರಾನ್ಸಿಟ್ ಸ್ಟಾಕ್ ಇದೆ. ಅಂದ್ರೆ ಇದೇನು ನಮ್ದು ಎಕ್ಸ್ಪೆಕ್ಟೆಡ್ ಸೇಲ್ ಏನಿತ್ತು ಅದಕ್ಕಿಂತನೂ ಹೆಚ್ಚು ಸೇಲ್ ಇವತ್ತು ನಮ್ಮ ರಾಜ್ಯದಲ್ಲಿ ಆಗಿದೆ. ಎಕ್ಸ್ಪೆಕ್ಟೆಡ್ ನಮ್ದು ಎಷ್ಟು ಗೊಬ್ಬರ ಬೇಕಂತಿತ್ತು ಅದಕ್ಕಿಂತ ಹೆಚ್ಚಿನ ಗೊಬ್ಬರ ಇವತ್ತು ಕೇಂದ್ರದಿಂದ ಸಪ್ಲೈ ಆಗಿದೆ. ಅಂದರೂ ಕೂಡ ಇವತ್ತು ಮಾರ್ಕೆಟ್ದಲ್ಲಿ ಶಾರ್ಟೇಜ್ ಇದೆ. ಇದು ಕೇವಲ ಯೂರಿಯಾಕ್ಕಷ್ಟೇ ಅಲ್ಲ, DAPಗೂ ಕೂಡ ಅದೇ ರೀತಿ ಪರಿಸ್ಥಿತಿ. DAP ಸೀಸನಲ್ ರಿಕ್ವೈರ್ಮೆಂಟು 4 ಲಕ್ಷ ಮೆಟ್ರಿಕ್ ಟನ್ ಇತ್ತು. ಪ್ರೋರಾಟಾ ಬೇಸಿಸ್ ಮೇಲೆ 3.22 LMT ಆಗಬೇಕಾಯ್ತು. ಆದರೆ ಸಪ್ಲೈ ಆಗಿದ್ದು 3.36 ಲ್ಯಾಕ್ಸ್, 3,36,000 ಮೆಟ್ರಿಕ್ ಟನ್ ಸಪ್ಲೈ ಆಗಿದೆ. ಪ್ರೋರಾಟಾಕ್ಕಿಂತ ಹೆಚ್ಚು ಸಪ್ಲೈ ಆಗಿದೆ. ನಮ್ಮಲ್ಲಿ ಸೇಲ್ ಆಗಿದ್ದು 2,70,000. ಕ್ಲೋಸಿಂಗ್ ಸ್ಟಾಕು 66,000 ಇನ್ನೂ ತನಕನೂ ಇದೆ. ಇದರ ಅರ್ಥ ಏನು ಅಧ್ಯಕ್ಷರೇ? ಇದರ ಅರ್ಥ ಒಂದು, ಆಕ್ಚುಲಿ ಗೊಬ್ಬರದ ಅವೈಲೇಬಲ್ ಇದ್ರೂ ಕೂಡ ಕಾಳಸಂತೆ ಆರ್ಟಿಫಿಷಿಯಲ್ ಶಾರ್ಟೇಜ್ ಕ್ರಿಯೇಟ್ ಆಗಿದೆ. ಆರ್ಟಿಫಿಷಿಯಲ್ ಶಾರ್ಟೇಜ್ ಕ್ರಿಯೇಟ್ ಮಾಡಿ ಕಾಳಸಂತೆಯಲ್ಲಿ 229 ರೂಪಾಯಿ ಇದ್ದಂಥ ಪರ್ ಕೆಜಿ ಇದ್ದಂಥ ಗೊಬ್ಬರದ ರೇಟನ್ನು 3,500-400 ರೂಪಾಯಿಗೆ ರೇಟಿಗೆ ಏರಿಸುವಂಥದ್ದಾಗೈತಿ. ಇದು ಅಧಿಕಾರಿಗಳು
ಮತ್ತು ವ್ಯಾಪಾರಸ್ಥರು ಕೂಡಿ ಮಾಡಿದಂಥ ಕೆಲಸ. ಇದನ್ನು ನೋಡಬೇಕಾಗಿದ್ದು ನಮ್ಮ ಸರ್ಕಾರದ ಕೆಲಸ ಹೌದು ಅಲ್ಲೋ? ಸರ್ಕಾರ ಇದನ್ನು ಸಮರ್ಪಕವಾಗಿ ನಿರ್ವಹಿಸಿದ್ರೆ ಈ ರೀತಿಯ ಶಾರ್ಟೇಜ್ ಬರ್ತಿತ್ತೇನೋ? ನಾನು ಇದಕ್ಕಿಂತ ಹಿಂದೆ ಕೂಡ ಹೋದೆ. ಯಾಕಂದ್ರೆ ಹಿಂದೆ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ ಅವರು ಮುಖ್ಯಮಂತ್ರಿಗಳಾಗಿ 8 ದಿನಕ್ಕೆ ಗೋಲಿಬಾರ್ ಆಗಿತ್ತು. ಆ ಸಂದರ್ಭದಲ್ಲಿ ಗೊಬ್ಬರದ ಸಂಬಂಧನ ನಮ್ಮ ಹಾವೇರಿಯಲ್ಲಿ ಗೋಲಿಬಾರ್ ಆಗಿ ಒಬ್ಬ ರೈತ ಸತ್ತಿದ್ದ. ನಾನು ಆ ಸಂದರ್ಭದಲ್ಲಿ ಗೊಬ್ಬರದ ಅವೈಲಬಿಲಿಟಿ ಏನಿತ್ತು, ಈ ಸಂದರ್ಭದಲ್ಲಿ ಗೊಬ್ಬರದ ಅವೈಲಬಿಲಿಟಿ ಏನಾಗಿದೆ ಅನ್ನೋದು ಕೂಡ ನಿಮ್ಗೆ ಹೇಳ್ತೇನೆ. ಇವತ್ತು ಇಡೀ ಜಗತ್ತಿನಲ್ಲಿ ಹಾಹಾಕಾರ ಇದೆ, ನಮಗೆಲ್ಲರಿಗೂ ಗೊತ್ತೈತೆ. ಇಸ್ರೇಲ್ ಇರಾನ್ ವಾರ್ ನಡೆದಿದೆ, ಉಕ್ರೇನ್ ರಷ್ಯಾ ವಾರ್ ನಡೆದಿದೆ. ಇದು ಉಕ್ರೇನ್ ಒನ್ ಆಫ್ ದ ಬಿಗ್ಗೆಸ್ಟ್ ಒಂದು ದೇಶ, ನಮ್ಗೆ ರಾ ಮಟೀರಿಯಲ್ ಸಪ್ಲೈ ಮಾಡುವಂಥ, ಗೊಬ್ಬರ ಸಪ್ಲೈ ಮಾಡುವಂಥ ದೇಶ ಉಕ್ರೇನ್. ಈ ಎಲ್ಲ ತೊಂದರೆಗಳ ನಡುವೆ ಕೂಡ ಇವತ್ತು ನಮ್ಮ ದೇಶದಲ್ಲಿ ಗೊಬ್ಬರದ ಪರಿಸ್ಥಿತಿ ಏನೈತಿ, ನಮ್ಮ ರಾಜ್ಯಕ್ಕೆ ಏನು ಪರಿಸ್ಥಿತಿ ಐತಿ ನಾನು ನಿಮ್ಗೆ ಹೇಳ್ತೇನೆ. ಯಾವಾಗ ನಮ್ಮ ರಾಜ್ಯದಲ್ಲಿ ಹಿಂದೆ ಗೋಲಿಬಾರ್ ಆಗಿತ್ತು, ಆ ಸಂದರ್ಭದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ರಾಜ್ಯದ ಒಟ್ಟು ವಿಸ್ತೀರ್ಣ ಏನಿತ್ತು, ನಮ್ಮ ರಾಜ್ಯದಲ್ಲಿ ಒಟ್ಟು ನೀರಾವರಿ ಏನಿತ್ತು, ಒಟ್ಟು ಕೃಷಿ ಎಷ್ಟಿತ್ತು, ಆ ಸಂಖ್ಯೆ ಮತ್ತು ಇವತ್ತಿನ ಸಂಖ್ಯೆಗೆ ಏನು ಫರಕ್ ಇಲ್ಲ. ಭೂಮಿನೂ ಅಷ್ಟೇ ಇದೆ, ನೀರಾವರಿನೂ ಅಷ್ಟೇ ಇದೆ. ಮಾನ್ಯ ಮಂತ್ರಿಗಳಿಗೆ ವಿನಂತಿ ಮಾಡ್ತೀನಿ, ನಾ ಈಲ್ಡ್ ಆಗ್ತಾ ಇಲ್ಲ. ಮಂತ್ರಿ ಜವಾಬ್ದಾರಿ ಕೊಡ್ಬೇಕಾದ್ರೆ ಅವ್ರು ಕೊಡ್ಲಿ. ಸಮಸ್ಯೆ ಆ ಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರ ಆ ಸಂದರ್ಭದಲ್ಲಿ 12,82,000 ಮೆಟ್ರಿಕ್ ಟನ್ ಸಪ್ಲೈ ಆಗಿತ್ತು, ಅಷ್ಟೇ ಇತ್ತು. ಅಂದ್ರೆ ಅವಾಗ ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಇತ್ತು, ಅವಾಗ 12,82,000 ಟನ್ ಇದ್ರೆ 24-25ರಲ್ಲಿ 19,16,000 ಮೆಟ್ರಿಕ್ ಟನ್ ಅಷ್ಟು ಸಪ್ಲೈ ಆಗಿದೆ. ಅಂದ್ರೆ ಸೇಮ್ ಏರಿಯಾ ಇದ್ರೂ ಕೂಡ ಇಲ್ಲಿ ನಮ್ಮ ಕೇಂದ್ರದಲ್ಲಿ NDA ಸರ್ಕಾರ ಬಂದ ಮೇಲೆ ಈ ವರ್ಷ ಏನಾಗಿದೆ, ದೊಡ್ಡ ಪ್ರಮಾಣದಲ್ಲಿ ಗೊಬ್ಬರದ ಸಪ್ಲೈ ಹೆಚ್ಚಾಗಿದೆ. ಈ ವರ್ಷ ಕೂಡ ಅಷ್ಟೇ. ನಮ್ಮ ಏನ್ ರಿಕ್ವೈರ್ಮೆಂಟ್ ನೀವೇನ್ ಕೊಟ್ಟಿದ್ರಿ ಪ್ರೋರಾಟ ಬೇಸಿಸ್ ಮೇಲೆ, ಅದಕ್ಕಿಂತನೂ ಹೆಚ್ಚು ಇವತ್ತು ಸಪ್ಲೈ ಆಗಿದೆ. ಇದರಲ್ಲಿ ಶಾರ್ಟೇಜ್ ಬಂದಿದ್ದೆ ಎಲ್ಲಿ ಮಾನ್ಯ ಅಧ್ಯಕ್ಷರೇ? ಈ ಶಾರ್ಟೇಜ್ ಬಂದಿದ್ದು ಮಾನ್ಯ ಬೆಲ್ಲದವರ ಗಮನಕ್ಕೆ ತರೋದಕ್ಕೆ ಬಯಸ್ತೇನೆ ನಾನು. ಅವ್ರು ಒಪ್ಪೋದಾದ್ರೆ ಸರ್, ನಾ ಮಾತಾಡಾದ್ಮೇಲೆ ಮುಗಿಸ್ತೇನೆ. ನಾನು ಭಾಳ ಟೈಮ್ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ, ಗವರ್ಮೆಂಟ್ ಆಫ್ ಇಂಡಿಯಾದವರು ಏನು ಪಾಲಿಸಿ ಮಾಡಿದ್ದಾರೆ, ಯಾಕೆ ಇವತ್ತು ಶಾರ್ಟೇಜನ್ನು ಎಲ್ಲ ಕಡೆ ಅನುಭವಿಸ್ತಾ ಇದ್ದಾರೆ. ಗವರ್ಮೆಂಟ್ ಆಫ್ ಇಂಡಿಯಾದವರು ಈ ರಾಸಾಯನಿಕ ಗೊಬ್ಬರದ ಬಳಕೆಯನ್ನು ಕಡಿಮೆ ಮಾಡಬೇಕು ಅಂತ ಪ್ರಯತ್ನಿಸ್ತಾ ಇದ್ದಾರೆ. ಅದನ್ನು ಓಪನ್ ಆಗಿ ನಿಮ್ಮ ಮಂತ್ರಿಗಳು ಮಾತನಾಡಿದ್ದಾರೆ, ಅದನ್ನೆಲ್ಲ ಗಮನದಾಗ ಇಟ್ಕೊಳ್ರಿ ಸರ್. ಮಾನ್ಯ ಮಂತ್ರಿಗಳು ಹೇಳಿದಂಥ ವಿಷಯ ಸರಿ ಇದೆ. ಇವತ್ತು ಗೊಬ್ಬರದ ಬಗ್ಗೆ ಅದನ್ನು ಬೇರೆ ಬೇರೆ ರೀತಿಯ ಗೊಬ್ಬರಗಳನ್ನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ಕೇಂದ್ರ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ. ಅದಕ್ಕಿನ್ನೂ ನಮ್ಮ ರೈತರಿಂದ ಬೇಕಾದಂಥ ಪ್ರತಿಕ್ರಿಯೆ ಬರ್ತಾ ಇಲ್ಲ. ಹಂಗಂಥೇಳಿ ಗೊಬ್ಬರದ ಸಪ್ಲೈ ಏನು ಕಡಿಮೆ ಆಗಿಲ್ಲ, ಮೊದಲಿನಕ್ಕಿಂತನೂ ಗೊಬ್ಬರದ ಸಪ್ಲೈ ಭಾಳ ದೊಡ್ಡ ಪ್ರಮಾಣದಲ್ಲಿ ನಾವು ನಮ್ಮ ರಾಜ್ಯನೇ ಏನು ರಿಕ್ವೈರ್ಮೆಂಟ್ ಕೊಟ್ಟೇವಿ ಅದಕ್ಕಿಂತ ಹೆಚ್ಚಿನ ಪ್ರಮಾಣದ ಗೊಬ್ಬರ ಇವತ್ತು ಸಪ್ಲೈ ಆಗಿದೆ. ಈ ನೆಗ್ಲೆಕ್ಟ್ ಆಗಿದ್ದು ಇದರಲ್ಲಿ ಬೇಕಾದಂಥ ಇದಕ್ಕೆ ಟ್ವೀಟ್ ಕೂಡ ಡಿಪಾರ್ಟ್ಮೆಂಟ್ ಆಫ್ ಫರ್ಟಿಲೈಸರ್ಸ್ನಿಂದ ಆಗಿದ್ದಿದೆ. ಈ ನೆಗ್ಲೆಕ್ಟ್ ಗೊಬ್ಬರದ ಶಾರ್ಟೇಜ್ ಆಗಿದ್ದು ಮಾನ್ಯ ಅಧ್ಯಕ್ಷರೇ, ಹೆಚ್ಚಾಗಿ ಆಗಿದ್ದು ಬಯಲುಸೀಮೆ ಪ್ರದೇಶದಲ್ಲಿ, ನಮ್ಮ ಚಿತ್ರದುರ್ಗದಲ್ಲಿ, ದಾವಣಗೆರೆಯಲ್ಲಿ, ಕೊಪ್ಪಳದಲ್ಲಿ, ಯಾದಗಿರಿಯಲ್ಲಿ, ಧಾರವಾಡ, ಗದಗ, ಉತ್ತರ ಕರ್ನಾಟಕದ ಪ್ರದೇಶಗಳಲ್ಲಿ ಭಾಳ ದೊಡ್ಡ ಪ್ರಮಾಣದ ಗೊಬ್ಬರದ ಶಾರ್ಟೇಜ್ ಆಯಿತು. ಮಾನ್ಯ ಅಧ್ಯಕ್ಷರೇ, ತಾವು ಕೂಡ ಉತ್ತರ ಕರ್ನಾಟಕದಿಂದ ಬಂದವರದಿರಿ. ನಾನು ಈ ಸಂದರ್ಭದಲ್ಲಿ ಕೆಲವು ಅಂಕಿ ಸಂಖ್ಯೆಗಳನ್ನು ನಿಮ್ಮ ಮುಂದೆ ಇಡಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತಂದ್ರೆ ಇದ್ರ ಬಗ್ಗೆ ಭಾಳ ನಾವು ಸೂಕ್ಷ್ಮವಾಗಿ ಈ ವಿಚಾರವನ್ನು ನಾವು ಗಮನಿಸಬೇಕಾಗ್ತೈತಿ. ಇದು ನಾನು ಇವತ್ತು ಅತ್ಯಂತ ದುಃಖದಿಂದ ಹೇಳೋದಂತಂದ್ರೆ, ಎಲ್ಲಿ ರೈತರದ್ದು ಹೆಚ್ಚು ಪ್ರಾಬ್ಲಮ್ ಐತಿ ಅದೇ ಏರಿಯಾದಲ್ಲಿ ಇವತ್ತು ಗೊಬ್ಬರದ ಶಾರ್ಟೇಜ್ ಹೆಚ್ಚೈತಿ. ಬಯಲುಸೀಮೆ ಪ್ರದೇಶದಲ್ಲಿ ನಾವು 2023ರಿಂದ 2025 ತನಕ ರೈತರ ಸುಸೈಡ್ ಸಂಖ್ಯೆ ನೋಡಿದ್ರೆ 1115 ಜನ ರೈತರು ಸುಸೈಡ್ ಮಾಡ್ಕೊಂಡಿದ್ದಾರೆ. ರೈತರು
ಈ ರೈತರು ಸುಸೈಡ್ ಮಾಡ್ಕೊಂಡ್ರೆ 5 ಲಕ್ಷ ರೂಪಾಯಿ ನಾವು ಕೊಡ್ತೇವೆ ಹೇಳಿದ್ರಿ ಈಗ ನಮ್ಮ ನಾಯಕರು 5 ಲಕ್ಷ ರೂಪಾಯಿ ಕೊಡ್ತೇವೆ ಅಂತ. ಆದ್ರೆ ಎಷ್ಟು ಬೇಜವಾಬ್ದಾರಿಗಳಿಂದ ಮಂತ್ರಿಗಳ ಅದ್ರ ಬಗ್ಗೆ ಹೇಳ್ತಾರಂದ್ರೆ 5 ಲಕ್ಷ ರೂಪಾಯಿ ಸಿಗ್ತದಂತೆ ಸುಸೈಡ್ ಮಾಡ್ಕೊಂತಾರ ಅಂತ ಹೇಳಿ ನಿಮ್ಮ ಮಂತ್ರಿಗಳು ಹೇಳ್ತಾರೆ. ಯಾವ ಮಂತ್ರಿಗಳು ಹೇಳ್ಯಾರಂತೆ ಹೆಸರು ಹೇಳ್ಬೇಕಂದ್ರೆ ನಾ ಹೇಳ್ತೇನೆ. ನಿಮ್ಮವರ ಮಂತ್ರಿಗಳು 5 ಲಕ್ಷ ರೂಪಾಯಿ ಸಿಗ್ತೈತಿ ಅಂತೇಳಿ ರೈತರು ಸುಸೈಡ್ ಮಾಡ್ಕೊಂತಾರೆ ಅಂತೇಳಿ ಸ್ಟೇಟ್ಮೆಂಟ್ ಕೊಡ್ತಾರಂದ್ರೆ ಏನು ಸಂದೇಶ ನಾವು ಕೊಡ್ತೇವೆ? ಈ ರೀತಿ ಹೇಳ್ತಾರಂತಂದ್ರೆ ಎಷ್ಟು ಬೇಜವಾಬ್ದಾರಿಯಿಂದ ಹೇಳ್ತಾರ. ಇವ್ರು ಈ ರೀತಿ ಹೇಳ್ತಾರಂತ ಕೂಡ ಅಧಿಕಾರಿಗಳಿಗೆ ಸಡ್ಲು ಸಿಕ್ಕಂಗ ಆಗ್ತೈತಿ. ಅವ್ರೇನು ಲಕ್ಷ್ಯ ತೆಗೆದುಕೊಳ್ಳೋದಿಲ್ಲ. ಹಾಗಾಗಿ ಇವತ್ತು ನಮ್ಮ ಉತ್ತರ ಕರ್ನಾಟಕ ಇದೇನು 1115 ಡೆತ್ ಏನಾಗ್ಯಾವಲ್ಲ, ಈ ಡೆತ್ದಲ್ಲಿ ಅತ್ಯಂತ ಹೆಚ್ಚು ಡೆತ್ ಆಗಿದ್ದು ನಿಮ್ಮ ಜಿಲ್ಲೆಯಿಂದ ಹಾವೇರಿ ಜಿಲ್ಲೆಯಲ್ಲಿ 248 ಡೆತ್ಗಳಾಗಿದ್ದಾವೆ. ಅದ್ರ ನಂತರ ಬೆಳಗಾವಿಯಲ್ಲಿ 193 ಸಾವುಗಳಾಗಿದ್ದಾವೆ. ನಮ್ಮ ಧಾರವಾಡ ಜಿಲ್ಲೆಯಲ್ಲಿ 173 ಸಾವುಗಳಾಗಿದ್ದಾವೆ. ನಮ್ಮ ಪ್ರಿಯಾಂಕ ಖರ್ಗೆ ಅವರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಸಾವುಗಳಾಗಿದ್ದಾವೆ ಕಲಬುರಗಿಯಲ್ಲಿ. ಈ ರೀತಿ ಉತ್ತರ ಕರ್ನಾಟಕದ ಜಿಲ್ಲೆಗಳಿಗೆ ಗೊಬ್ಬರದ ಸಪ್ಲೈದಲ್ಲಿ ದೊಡ್ಡ ಪ್ರಮಾಣದ ಶಾರ್ಟೇಜ್ ಆಗಿದೆ. ಬಯಲುಸೀಮೆ ಜಿಲ್ಲೆಗಳಿಗೆ ದೊಡ್ಡ ಪ್ರಮಾಣದ ಸಪ್ಲೈ ಶಾರ್ಟೇಜ್ ಆಗಿದೆ. ಹಾಗಾಗಿ ಈ ಸಪ್ಲೈ ಶಾರ್ಟೇಜ್ ಏನೈತಲ್ಲ, ಇವತ್ತು ರೈತರ ತೊಂದರೆ ಏನೈತಲ್ಲ, ಇದು ಅವೈಲಬಿಲಿಟಿ ತೊಂದರೆ ಅಲ್ಲ, ಇದು ಡಿಸ್ಟ್ರಿಬ್ಯೂಷನ್ ಮತ್ತು ಮ್ಯಾನೇಜ್ಮೆಂಟ್ ಇದ್ರದ್ದು ತೊಂದರೆಯಿಂದ ಇವತ್ತು ಇಡೀ ರಾಜ್ಯದಲ್ಲಿ ಹಾಹಾಕಾರ ಆಗಿದೆ. ಅದಕ್ಕೆ ಮಾನ್ಯ ಮಂತ್ರಿಗಳಲ್ಲಿ ಸರ್ಕಾರದಲ್ಲಿ ಘನ ಸರ್ಕಾರದಲ್ಲಿ ನಾ ಕೇಳ್ಕೊಳ್ಳೋದಂತಂದ್ರೆ ರೈತರಿಗೆ ಸ್ವಲ್ಪ ಸ್ಪಂದನೆ ಮಾಡುವಂಥದ್ದು ಮಾಡ್ರಿ. ಕೇವಲ ಸಿಟಿ ಸೆಂಟ್ರಿಕ್ ಗವರ್ನೆನ್ಸ್ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಕೇವಲ ನಗರದ ಬಗ್ಗೆ ವಿಚಾರ ಮಾಡ್ಕೊಂತ ಕುಂತ್ರಂತಂದ್ರೆ ಅಲ್ಲಿ ನಾವು ರೈತರು ದುಡಿತಾರ ಅನ್ನೋದಕ್ಕೆ ನಾವೆಲ್ಲರೂ ಅದೇವಿ ಆರಾಮದಿಂದ. ಅವ್ರ ಬಗ್ಗೆ ಸ್ವಲ್ಪ ಚಿಂತನೆ ಮಾಡ್ರಿ. ಅವರಿಂದ ನೀವೆಲ್ಲರೂ ಇಲ್ಲಿ ಕುಂತೀರಿ, ನೀವು ಅವ್ರ ಬಗ್ಗೆ ಏನೂ ಕಾಳಜಿ ಮಾಡ್ದ ಅವ್ರ ಎಲ್ಲೋ ಕಾಳು ಸಂತೆಯಲ್ಲಿ ಇದು ಹೋಗ್ತೈತಂತಂದ್ರೆ ನಮ್ದು ರೆಗ್ಯುಲರ್ ಸೇಲ್ಕಿಂತ ಈ ವರ್ಷ ಹೆಚ್ಚು ಗೊಬ್ಬರ ಸೇಲ್ ಆಗೈತಂತೆ ನಿಮ್ಮ ಅಂಕಿ ಸಂಖ್ಯೆನ ತೋರಿಸ್ತೈತಿ. ಆ ಗೊಬ್ಬರ ಸೇಲ್ ಆಗಿದ್ದು ಗೊಬ್ಬರ ಎಲ್ಲ ಸೇಲ್ ಆಗಿದೆ? ಯಾವುದೋ ಒಂದು ಪ್ಲೈವುಡ್ ಫ್ಯಾಕ್ಟ್ರಿಗೆ ಹೋಗೈತಿ, ಕೆಮಿಕಲ್ ಫ್ಯಾಕ್ಟ್ರಿಗೆ ಹೋಗೈತಿ, ಪಕ್ಕದ ಕೇರಳಕ್ಕೆ ಅದು ಹೊರಟಿದೆ. ಅದನ್ನು ತಡೆಯುವಂಥದ್ದೆಲ್ಲದು ನಿಮ್ದು ಜವಾಬ್ದಾರಿ ಐತಲ್ಲ. ನೀವು ಅಧಿಕಾರಿಗಳ ಮೇಲೆ ಅಂಕುಶ ಇಟ್ಟು ಅದನ್ನು ನಿಲ್ಲಿಸ್ಬೇಕಲ್ಲ. ಅದನ್ನು ನಿಲ್ಲಿಸುವಂಥ ಕೆಲಸ ನೀವು ಮಾಡ್ರಿ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡ್ಕೊತೇನೆ. ಹಾಗಾಗಿ ಇದ್ರ ಬಗ್ಗೆ ಮತ್ತೆ ಬೇರೆ ಸದಸ್ಯರು ಕೂಡ ಮಾತನಾಡೋದಿದ್ದಾರೆ. ನಾನು ಹೆಚ್ಚು ಟೈಮ್ ತೆಗೆದುಕೊಳ್ಳದ ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ವಿನಂತಿ ಮಾಡಿಕೊಂಡು ನನ್ನ ಮಾತುಗಳನ್ನು ಸುರೇಶ್ ಕುಮಾರ್ ಅವರು ಅಲ್ಲ ಉಪಾಧ್ಯಕ್ಷರೇ ಒಂದು ನಿಮಿಷ. ಈ ಗೊಬ್ಬರ ಶಾರ್ಟೇಜ್ ಬಗ್ಗೆ ಏನ್ ಹೇಳಿದ್ರಲ್ಲ ಸರ, ಮಾತಾಡಿ ಸರ. ಮಾನ್ಯ ಸಭಾಧ್ಯಕ್ಷೆ, ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ಕ್ಲಾರಿಫಿಕೇಶನ್ ಕೇಳ್ತಾನೆ. ಅವ್ರು ಮಾತಾಡ್ಲಿ, ತಾವು ಕುತ್ಕೊಳ್ರಿ. ಅಧ್ಯಕ್ಷರೇ, ತಾವು ಕುಂದ್ರಿ. ಅಧ್ಯಕ್ಷರೇ, ಮಾನ್ಯ ಸಭಾಧ್ಯಕ್ಷೆ, ತಮ್ಮೆಲ್ಲರಿಗೂ ಕೂಡ ಗೊತ್ತಿರೋ ರೀತಿಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಗೊಬ್ಬರದ ಅಭಾವ ಉಂಟಾಗಿ ರೈತರು ಬಹಳಷ್ಟು ಸಂಕಷ್ಟಕ್ಕೀಡಾಗಿರ್ತಕ್ಕಂಥದ್ದು ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಸಭಾಧ್ಯಕ್ಷೆ. ಅದರಲ್ಲೂ ಇಷ್ಟು ಸಂಕಷ್ಟಕ್ಕೀಡಾದಂಥ ಸಂದರ್ಭದಲ್ಲಿ ಈ ಬಾರಿ ಒಂದು ರೀತಿಯಲ್ಲಿ ಮುಂಗಾರು ಉತ್ತಮ ರೀತಿಯಲ್ಲಾಗಿದೆ. ಒಂದು ತಿಂಗಳು ಮುಂಚೆನೆ ಕೂಡ ಮಳೆ ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಸಭಾಧ್ಯಕ್ಷೆ, ಹಾಸನ ಜಿಲ್ಲೆಯಲ್ಲಿ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ವಾಣಿಜ್ಯ ಬೆಳೆ ಅಂತ ಹೇಳಿದ್ರೆ ಆಲೂಗೆಡ್ಡೆ ಬಹುಮುಖ್ಯ ವಾಣಿಜ್ಯ ಬೆಳೆ ಆಗಿತ್ತು ಸಭಾಧ್ಯಕ್ಷೆ. ಕಾರಣಾಂತರದಿಂದ ಇವತ್ತು ಹಾಸನ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಬೆಳೆನೇ ಒಂದು ರೀತಿಯಲ್ಲಿ ಕಣ್ಣಿಗೆ ಕಾಣದ ರೀತಿಯಲ್ಲಿ ಆಗಿದೆ. ಅದಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಕಾರಣ ಇರಬಹುದು. ಏಕೆಂದರೆ ಅದು ಗೊಬ್ಬರವನ್ನು ಭೂಮಿಗೆ ಹಾಕಿ ಇವತ್ತು ಭೂಮಿಯ ಫಲವತ್ತತೆ ಕಡಿಮೆ ಆಗಿ ಅಲ್ಲಿ ಇವತ್ತು ಆಲೂಗೆಡ್ಡೆ ಯಾವಾಗಲೇ ಬೆಳೆದರೂ ಕೂಡ ಆಲೂಗೆಡ್ಡೆಯಲ್ಲಿ ಬೇರೆ ಬೇರೆ ರೀತಿಯ ಕಾಯಿಲೆಗಳು ಬರಲಿಕ್ಕೆ ಶುರುವಾಗಿದ್ದಾವೆ. ಈ ನಿಟ್ಟಿನಲ್ಲಿ ಹಾಸನ ಜಿಲ್ಲೆಯಿಂದನೇ ಒಂದು ರೀತಿಯ ಬಹುಮುಖ್ಯ ವಾಣಿಜ್ಯ ಬೆಳೆ ಹಾಸನ ಜಿಲ್ಲೆಯಲ್ಲಿ ಆಲೂಗೆಡ್ಡೆ ಅಂತ ಹೇಳಿದ್ರೆ ತುಂಬಾ ಫೇಮಸ್ಸು. ಹಾಸನದ ಆಲೂಗೆಡ್ಡೆ ಅಂದರೆ ತುಂಬ ಫೇಮಸ್ಸು. ಆ ರೀತಿ ಇದ್ದಂಥ ಪರಿಸ್ಥಿತಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಆಲೂಗೆಡ್ಡೆನೇ ಬೆಳೆದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಹಾಸನ ಜಿಲ್ಲೆಯಲ್ಲಿ ಬಹುಮುಖ್ಯವಾಗಿ ವಾಣಿಜ್ಯ ಬೆಳೆ ಅಂತೇಳಿದರೆ ಇವತ್ತು ಜೋಳ. ಈ ಜೋಳ ಸುಮಾರು 1,10,000 ಎಕರೆಯಲ್ಲಿ ಏನು ಕೃಷಿ ಮಾಡಿದ್ದಾರೆ ಅದರಲ್ಲಿ 85,000 ಎಕರೆಯಲ್ಲಿ ಇವತ್ತು ಜೋಳವನ್ನು ಹಾಸನ ಜಿಲ್ಲೆಯಲ್ಲಿ ಬೆಳೆದಿದ್ದಾರೆ ಸಭಾಧ್ಯಕ್ಷೆ. ಆ 85,000 ಎಕರೆಯಲ್ಲಿ ಜೋಳವನ್ನು ಬೆಳೆದಿರ್ತಕ್ಕಂಥ ಕೃಷಿಕರಿಗೆ, ರೈತರಿಗೆ ಹೈಟೆಕ್ ಅಂತಕ್ಕಂಥ ಒಂದು ಕಳಪೆ ಬಿತ್ತನೆ ಬೀಜವನ್ನು ಕೊಟ್ಟು ಇವತ್ತು ಇಡೀ ಹಾಸನ ಜಿಲ್ಲೆಯಲ್ಲಿ ರೈತರು ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ವ್ಯವಸ್ಥೆ ನಿರ್ಮಾಣ ಆಗಿದೆ. ಇದಕ್ಕೆ ಕಾರಣಕರ್ತರು ಯಾರು?
ಇವತ್ತು ಕೃಷಿ ಇಲಾಖೆಯಿಂದ ಅಪ್ರೂವ್ ಆಗಿರ್ತಕ್ಕಂಥ ಬಿತ್ತನೆ ಬೀಜವನ್ನ ಅಂಗಡಿಗಳಿಗೆ ಸಪ್ಲೈ ಕೊಟ್ಟಿದ್ದಾರೆ. ಅದೇ ಬೀಜವನ್ನ ಮಾರಾಟ ಮಾಡಿದ್ದಾರೆ. ಅವ್ರು ಯಾವ ರೀತಿ ಗೈಡ್ಲೈನ್ಸ್ ಹೇಳಿದ್ದಾರೆ ನೋಡಿ. ನಿಮಗೆ ಕೃಷಿ ಇಲಾಖೆಯಿಂದ ಒಂದು ಇಟ್ಕೊಡ್ತಾರೆ ಸಭಾಧ್ಯಕ್ಷರೇ ನೋಡಿ. ಕೃಷಿ ಇಲಾಖೆ ಜಿಲ್ಲಾ ಪಂಚಾಯತ್ ಹಾಸನ ಕರ್ನಾಟಕ ಸರ್ಕಾರ ಅಂತ ಹೇಳಿ ಒಂದು ಪಾಂಪ್ಲೆಟ್ನ ಮಾಡ್ತಾರೆ. ಪಾಂಪ್ಲೆಟ್ನ ಮಾಡಿ ಈ ಬೀಜವನ್ನು ಎಲ್ಲ ಕಡೆ ಅಂಗಡಿಗಳಿಗೆ ಮಾರಾಟ ಮಾಡಿದ ಮೇಲೆ ಸಭಾಧ್ಯಕ್ಷೆ ಈ ರೀತಿ ಕಾಯಿಲೆಗಳು ಬರ್ಬೋದು ಅಂತಕ್ಕಂಥದ್ದು ಸಮೇತ ಇವರೇ ನೋಡಿ ಪಾಂಪ್ಲೆಟ್ಸ್ನಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಈ ರೀತಿ ಕಾಯಿಲೆಗಳು ಬರ್ಬೋದು, ಅದಕ್ಕೆ ಇದೇ ರೀತಿ ಔಷಧಿಯನ್ನು ಸಿಂಪರಣೆ ಮಾಡಬೇಕು ಅಂತೇಳಿ ಇವರೇ ಮೊದಲೇ ಪಾಂಪ್ಲೆಟ್ಸ್ ಹೊಡಿಸ್ತಾರೆ. ಅಂದರೆ ಇವರು ಕಳಪೆ ಬೀಜವನ್ನು ಕೊಟ್ಟು ಇದೇ ರೀತಿ ಔಷಧಿಯನ್ನು ಸಮೇತ ಔಷಧಿಯನ್ನು ಸಿಂಪಡಣೆ ಮಾಡಬೇಕು ಅಂತಲೂ ಕೂಡ ಆಲ್ರೆಡಿ ಇವರು ಪಾಂಪ್ಲೆಟ್ನ ಮಾಡಿ ಎಲ್ಲ ಕಡೆ ರೈತರಿಗೆ ಹಂಚಿದ್ದಾರೆ. ಅಂದ್ರೆ ಇದ್ರ ಉದ್ದೇಶ ಏನು ಅಂತ ಹೇಳಿದ್ರೆ ಕಳಪೆ ಯಾರು ಮಾಡಿದಾರೆ ಅಲ್ಲ, ಹೈಟೆಕ್ ಅಂತಕ್ಕಂಥ ಕೃಷಿ ಇಲಾಖೆಯಲ್ಲಿ ಪಾಂಪ್ಲೆಟ್ಸ್ ಇದೆ ನೋಡಿ. ಇಲ್ಲಿ ಬೀಜದ ಕಂಪನಿ ಕೃಷಿ ಜಿಲ್ಲಾ ಪಂಚಾಯತ್ ಹಾಸನ ಕೃಷಿ ಇಲಾಖೆ ಅಂತ ಹೇಳ್ಬಿಟ್ಟು ಹಾಸನ ಅಂತೇಳಿ ಪಾಂಪ್ಲೆಟ್ ಪ್ರಿಂಟ್ ಮಾಡಿದ್ದಾರೆ. ಪ್ರಿಂಟ್ ಮಾಡಿ ಬೀಜವನ್ನು ಮಾರಾಟ ಮಾಡಿದ ಮೇಲೆ ಈ ರೀತಿ ರೋಗಗಳು ಬರ್ಬೋದು, ಈ ರೀತಿ ಔಷಧಿನ ಸಿಂಪರಣೆ ಮಾಡಬೇಕು ಅಂತಲೂ ಕೂಡ ಇದೇ ಪಾಂಪ್ಲೆಟ್ ಅಲ್ಲಿ ಪ್ರಿಂಟ್ ಮಾಡಿದ್ದಾರೆ. ನಾನು ನಿಮಗೆ ಕೊಡ್ತೀನಿ ಸಭಾಧ್ಯಕ್ಷೆ, ಪ್ರಿಂಟ್ ಮಾಡಿದ್ದಾರೆ. ಅಂದ್ರೆ ಇವ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಶಾಸಕರೇ ದಯಮಾಡಿ ಯಾವ ಪ್ರಾಬ್ಲಮ್ ಆದರೆ ಯಾವ ಡಿಸೀಸ್ ಬಂದರೆ ಯಾವ ಔಷಧಿ ಮಾಡಬೇಕು, ಔಷಧಿ ಸಿಂಪಡಿಸಬೇಕು ಅನ್ನೋದು ಅದು ಅಪರಾಧ ಅಂತ ಹೇಳ್ತಾ ಇದ್ದಾರೆ. ಒಂದು ನಿಮಿಷ ಕೇಳಿ ದಯವಿಟ್ಟು. 20% ಅಷ್ಟೇ ಸರ್ಕಾರ ಬೀಜವನ್ನು ಸಪ್ಲೈ ಮಾಡೋದು, ಇನ್ನು 80% ಖಾಸಗಿ ವಲಯದಿಂದ ತಗೋತಾರೆ. ಅವರೇ ಉತ್ಪನ್ನ ಮಾಡ್ತಕ್ಕಂಥ ಬೀಜವನ್ನು ತಗೋತಾರೆ. ನಮ್ಮ ಇವರು ಹೇಳಿದ್ರು ಜ್ಞಾನೇಂದ್ರ ಅವರು, ಅರ್ಲಿ ಪೂರ್ಣ ಪ್ರಮಾಣದಲ್ಲಿ ರೈತರೇ ಬೆಳೆದು ಸಂಸ್ಕರಣೆ ಮಾಡಿ ಬೀಜನ ಉಪಯೋಗಿಸ್ತಿದ್ರು. ಇವರೆಲ್ಲ ಮಾತಾಡ್ಬಿಡ್ತಾರೆ, ಮಾತಾಡಿದ್ರು ಅನ್ನೋ ತರ ಹೇಳಿದ್ರೆ ಏನ್ ಪ್ರಯೋಜನ? ನಿಮ್ಗೆ ಮಾಹಿತಿ ಕೊಡ್ತಾ ಇದೆಯೋ ಅಥವಾ ಯಾವ ತರ ಮಾತಾಡ್ತಾ ಇದ್ದೀರೋ ಗೊತ್ತಿಲ್ಲ. ರೈತರು ಕಂಪ್ಲೇಂಟ್ ಈಗ ಎಲ್ಲರಿಗೂ ಸೇರಿ ಏನೇನೋ ಹೇಳಿದ್ರೆಲ್ಲ ಕೇಳಕ್ಕಾಗತ್ತಾ ಅಶೋಕ್? ನೀವು ಮಂತ್ರಿ ಆಗಿ ಕೆಲಸ ಮಾಡ್ತಿದ್ರಿ, ಕೇಳ್ತೀರಾ? ಏನ್ ಹೇಳಿದ್ರು ಕೇಳ್ತೀರಾ? ಒಬ್ಬೊಬ್ರು ಹೇಳ್ಬೇಕು ಅಂದ್ರೆ ಕೇಳೋದು ಈಗ ನಾನು ಮುಗಿಸ್ಲಿ, ಅವ್ರು ಹೇಳಿ ಮುಗಿಸ್ಲಿ. ಸಿ ಪಾಟೀಲ್ರೆ, ನೀವು ಮಂತ್ರಿ ಆಗಿ ಕೆಲಸ ಮಾಡಿದ್ದೀರಾ. ಹೌದು. ವಿರೋಧ ಪಕ್ಷದ ಪ್ರಶ್ನೆ ಕೇಳಿದಾಗ ನೀವು ಉತ್ತರನ ಇದೇ ತರ ಮಧ್ಯದಲ್ಲಿ ಕೊಟ್ಟೇ ಇಲ್ವಾ? ಕೊಟ್ಟೇ ಇಲ್ವನ್ರಿ? ಒಂದ್ ನಿಮಿಷ ರೀ ನೀವು ಚರ್ಚೆ ಮಾಡ್ಬೇಡಿ ಮಂತ್ರಿ ಅವರೇ. ಮಂತ್ರಿಯಾಗಿ ನೀವು ಮಂತ್ರಿಯಾಗಿ ಚರ್ಚೆ ಮಾಡಿ. ನಾವು ಮಂತ್ರಿ ಆಗಿರೋದು ಅವ್ರು ಏನೇನು ಕೇಳ್ತಾರೆ ಅದೆಲ್ಲ ಕೇಳ್ಕೊಂಡು ನಾವು ಸರ್ಕಾರದಲ್ಲಿ ಉತ್ತರ ಕೊಡಬೇಕು. ಒಂದೇ ನಿಮಿಷ. ನಾವೇನ್ ಹೇಳ್ತಾ ಇದ್ದೀರಿ ಚಲುವರಾಯ ಸ್ವಾಮಿ ಅವರಿಗೆ, ಇಲ್ಲಿ ಈಗ ಮಾತಾಡಿದ್ರು ಪ್ರತಿಯೊಬ್ಬರಿಗೂ ಉತ್ತರ ಕೊಟ್ರೆ, ಈಗ 6 ಜನ ನಮ್ಮ ಹತ್ರ ಲಿಸ್ಟ್ ಕೊಟ್ಟಿದ್ದಾರೆ, 6 ಜನಕ್ಕೂ ಎದ್ದು ಉತ್ತರ ಕೊಡೋದು ಸರಿ ಇರಲ್ಲ. 6 ಜನನು ಏನೋ ಮಾತಾಡ್ತಾರೆ, ಒಂದೇ ಸರಿ ಕೊಟ್ಬಿಡಿ, ಅದು ಪ್ರೊಸೀಜರು, ಅದೇ ಪ್ರೊಸೀಜರು. ಅಂತ ವಿಶೇಷ ಏನಾನ ಇದ್ರೆ ಒಂದ್ಸರಿ ಮಾತಾಡ್ಲಿ. ಈಗ ಜ್ಞಾನೇಂದ್ರ ಮಾತಾಡಿದಾಗೂ ಮಾತಾಡಿದ್ರು, ಇವ್ರು ಮಾತಾಡಿದಾಗೂ ಮಾತಾಡಿದ್ರು, ಈಗ ಅವ್ರು ಮಾತಾಡುವಾಗ ಹಿಂಗೆ ಪ್ರತಿಯೊಂದು ಅಲ್ಲೇ ಉತ್ತರ ಆದ್ಮೇಲೆ ಉತ್ತರ ಕೊಡೋದೇ ಪ್ರಶ್ನೆ ಅವಶ್ಯಕತೆನೇ ಇರಲ್ಲ. ಓಕೆ, ಸಿಮೆಂಟ್ ಮಂಜು. ಸಭಾಧ್ಯಕ್ಷರೇ, ಈಗ ನೋಡಿ, ಈಗ ರೈತ ಸಂಘಟನೆ ಆಕ್ಚುಲಿ ಬಂದ್ಬಿಟ್ಟು ಮನವಿನ ಕೊಟ್ಟಿದ್ದಾರೆ, ಅದನ್ನು ಕೂಡ ಕೊಡ್ತೀನಿ ನಾನು. ಆಕ್ಚುಲಿ ರೈತ ಸಂಘಟನೆಗಳು ಅವರ ಲೆಟರ್ ಅಲ್ಲೇ ಕೂಡ ಮನವಿ ಕೊಟ್ಟಿದ್ದಾರೆ, ಅದನ್ನು ಕೂಡ ಅವ್ರಿಗೆ ತಲುಪಿಸ್ತೀನಿ ಸಭಾಧ್ಯಕ್ಷರೇ. ಆಕ್ಚುಲಿ ಈಗ ಸುಮಾರು 15,000 ಎಕರೆಗಿಂತ ಹೆಚ್ಚಾಗಿ ಇವರು ಕಳಪೆ ಬೀಜನವನ್ನು ಕೊಟ್ಟು ಮಾರಾಟ ಮಾಡಿಸಿ ಇವತ್ತು 15,000 ಎಕರೆಗಿಂತ ಹೆಚ್ಚಿಗೆ ಕೃಷಿ ಜಮೀನಿನಲ್ಲಿ ಇವತ್ತು ಬಿಳಿ ಸುಳಿ ರೋಗ ಅಂತಕ್ಕಂಥ ರೋಗ ಬಂದಿದೆ. ಈ ರೋಗ ಬಂದು ಏನು ರೈತ ಬೆಳೆದಿರ್ತಕ್ಕಂಥ ಬೆಳೆ ಸಂಪೂರ್ಣ ನಾಶ ಆಗಿದೆ. ಇವತ್ತು ಒಂದು ಗೊಬ್ಬರ ಹಾಕಬೇಕು ಅಂತ ಹೇಳಿದ್ರೆ ತನ್ನಲ್ಲಿರ್ತಕ್ಕಂಥ ಚಿನ್ನವನ್ನು ಅಡೆ ಇಟ್ಟು ಗೊಬ್ಬರ ಹಾಕಿ ಮತ್ತೆ ಆ ಬೆಳೆ ಬಂದ ಮೇಲೆ ಅದನ್ನು ಮಾರಾಟ ಮಾಡಿ ಚಿನ್ನವನ್ನು ಬಿಡಿಸ್ಕೊಬರ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಆದರೆ 15,000 ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ಏನು ಮೆಕ್ಕೆಜೋಳ ಇದೆ ಸಂಪೂರ್ಣವಾಗಿ ನಾಶ ಆಗಿದೆ. ಇವತ್ತು ಅಧಿಕಾರಿಗಳು ಯಾವ ಔಷಧಿನ ಹೇಳಿದ್ರೆ ಅದೇ ಔಷಧಿನ ಸಿಂಪಡಣೆ ಮಾಡಿದ್ದಾರೆ. ಇವತ್ತು ಸರ್ಕಾರದಿಂದ ಯಾವ ಬೀಜಗಳನ್ನ ಅಂಗಡಿಗಳಿಗೆ ಸಹಾಯ ಮಾಡ್ತಾರೆ ಅದು ಕೂಡ ಸರ್ಕಾರದ ಅಧಿಕೃತ ಮಾನ್ಯತೆ ಪಡೆದಿರೋದ್ರಿಂದನೇ ಸಪ್ಲೈ ಆಗಿದೆ. ಈಗ ಸರ್ಕಾರ ಕೊಟ್ಟಿರ್ತಕ್ಕಂಥ ಬೀಜ ಮತ್ತೆ ಅವ್ರಿಗೆ ಸಲಹೆ ಕೊಟ್ಟಿರ್ತಕ್ಕಂಥ ಔಷಧಿನ ಸಿಂಪಡಣೆ ಮಾಡಿದ ಮೇಲೂ ಕೂಡ ಬೆಳೆ ಈ ರೀತಿ ಆಗಿದೆ ಅಂತ ಇದಕ್ಕೆ ಕಾರಣ ಯಾರು ಅಂತಕ್ಕಂಥ ಹೇಳ್ಬೇಕು ಸರ್ಕಾರ. ಎಲ್ಲದಕ್ಕಿಂತ ಮುಖ್ಯವಾಗಿ ಇಷ್ಟೊಂದು
ವ್ಯಾಪಾರ ನಡೀತಾ ಇದ್ರು ಕೂಡ ಅಧಿಕಾರಿಗಳ ಸಂದರ್ಭದಲ್ಲಿ ಏನ್ ಮಾಡ್ತಾ ಇದ್ರು? ಅಧಿಕಾರಿಗಳು ಅಟ್ಲೀಸ್ಟ್ ಅವ್ರು ಗಮನ ತಗೋಬೇಕಾಗಿತ್ತಾನೆ. ಈಗ ಸರ್ಕಾರ ವತಿನೇ ಪಾಂಪ್ಲೆಟ್ನ ಪ್ರಿಂಟ್ ಮಾಡಿ ಈ ರೀತಿ ಮಾಡಬೇಕು ಅಂತ ಹೇಳ್ಬಿಟ್ಟು ಇಂಥ ಔಷಧಿನೇ ಸಿಂಪಡಣೆ ಮಾಡಬೇಕು ಅಂತೇಳಿ ಅವರೇ ಕೂಡ ಮಾಡೋಗಿದ್ದಾರೆ. ನಾವು ಅಧಿಕಾರಿ ಕೇಳಿದಾಗ ಹೇಳ್ತಾರೆ ಇದು ಪಾಂಪ್ಲೆಟ್ ನಮ್ದೇ ಅಲ್ಲ, ಅವರೇ ಪ್ರಿಂಟ್ ಮಾಡ್ಕೊಂಡಿರೋದು ಅಂತ. ಆದರೆ ಅಷ್ಟು ದಿವಸ ಮಾರಾಟ ಮಾಡಿದಾಗ ಇವ್ರು ಏನು ಮಾಡ್ತಾ ಇದ್ರು? ಹಾಗಾದ್ರೆ ಹೈಟೆಕ್ ಅಂತ ಕಂಪನಿ ಉದ್ದೇಶಪೂರ್ವಕವಾಗಿ ಹಣೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸುಮಾರು ಹಾಸನ ಜಿಲ್ಲೆಯಲ್ಲೇ 35 ಕೋಟಿಯಷ್ಟು ವ್ಯವಹಾರವನ್ನು ಮಾಡಿದ್ದಾರೆ. 35 ಕೋಟಿಯಷ್ಟು ವ್ಯವಹಾರವನ್ನು ಮಾಡಿದ್ದಾರೆ. ಸುಮಾರು 35 ಕೋಟಿಗಳಷ್ಟು ವ್ಯವಹಾರವನ್ನು ಮಾಡಿದ್ದಾರೆ. ಇವತ್ತು ರೈತರು ಇಷ್ಟು ಸಂಕಷ್ಟಕ್ಕೀಡಾಗಿದ್ದಾರಲ್ಲ, ಅವ್ರಿಗೆ ಪರಿಹಾರ ಏನು? ಮತ್ತು ಇನ್ನೊಂದೇನಾಗಿದೆ ಸಭಾಧ್ಯಕ್ಷರೇ, ಇವತ್ತು ಜೋಳನ ಕಿತ್ಬಿಟ್ಟು ಬೇರೆ ಬೆಳೆ ಹಾಕೋಣಂದ್ರೆ ಏನು ರಿಪೋರ್ಟ್ ಕೊಟ್ಟಿದ್ದಾರೆ ಕೃಷಿ ಇಲಾಖೆ ಅಧಿಕಾರಿಗಳು ಅಂತ ಹೇಳಿದ್ರೆ, ಇವತ್ತು ಏನು ಕಾಯಿಲೆ ಬಂದಿದೆಯಲ್ಲ ಆ ಜಮೀನಿನಲ್ಲಿ ಕನಿಷ್ಠ 10 ರಿಂದ 13 ವರ್ಷ ಮತ್ತೆ ಅದೇ ಜೋಳದ ಬೆಳೆನ ಬೆಳೆಯೋಕ್ಕಾಗಲ್ಲ. ಅಟ್ಲೀಸ್ಟ್ ಆ ಬೆಳೆನ ಕುಯ್ದು ಹಸುಗೆ ಹಾಕೋಣಂದ್ರೆ ಹಸುಗೂ ಸಮೇತ ಹಾಕಂಗಿಲ್ಲ, ಅದನ್ನ ನಾಶ ಮಾಡಬೇಕು. ಈ ವ್ಯವಸ್ಥೆ ನಿರ್ಮಾಣ ಆಗಿದೆ. ಸಾಲ ಸೋಲ ಮಾಡಿ ಕಷ್ಟಪಟ್ಟು ಬೆವರು ಸುರಿಸಿ ಇವತ್ತು ಜಮೀನಿನಲ್ಲಿ ಜೋಳ ಬೆಳೆದಿದ್ದಾರಲ್ಲ, ಅವ್ರಿಗೆ ಏನು ಪರಿಹಾರ ಕೊಡಬೇಕು? ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ಬಡ ರೈತರು, 2 ಎಕರೆ 3 ಎಕರೆ ಆಲೂರು ಇರ್ಬೋದು, ಕಟಾಯ ಇರ್ಬೋದು, ಇಡೀ ಹಾಸನ ಜಿಲ್ಲೆ ಎಲ್ಲ ತಾಲೂಕುಗಳಲ್ಲೂ ಕೂಡ ಮುಖ್ಯವಾಗಿ ನಮ್ಮ ಅರಸೀಕೆರೆಯಲ್ಲೂ ಇದೆ, ಬೇಲೂರು ಇದೆ, ಹಾಸನದಲ್ಲಿದೆ. ನಾನು ಹೇಳೋದೇನು ಅಂತ ಸಭಾಧ್ಯಕ್ಷೆ, ಇಷ್ಟೆಲ್ಲ ಕಷ್ಟಪಟ್ಟು ಬೆಳೆದಂತ ಬೆಳೆ ಇವತ್ತು ನೀರಲ್ಲಿ ಹೋಮ ಆಗಿದೆ, ವಿಷ ಕುಡಿಯಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಹೇಳೋದು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ಕ್ರಮ ಆಗಬೇಕು. ನಾನು ಮಾನ್ಯ ಸಚಿವರಿಗೆ ಇನ್ನೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಔಷಧಿಗಳು ಮತ್ತೆ ಯಾರು ಬಿತ್ತನೆ ಬೀಜವನ್ನ ಈ ರೀತಿ ರೈತರಿಗೆ ಕಳಪೆ ಬಿತ್ತನೆ ಬೀಜವನ್ನು ಮಾಡಿ ಮೋಸ ಮಾಡ್ತಾರೆ, ಅವ್ರಿಗೆ ತಕ್ಕನಾದ ಶಿಕ್ಷೆ ಆಗ್ಲಿಕ್ಕೆ ನೀವು ಒಂದು ಉಗ್ರವಾದ ಕಾನೂನನ್ನ ತಾವು ದಯವಿಟ್ಟು ತರಬೇಕು ಸಚಿವರೇ. ಅನ್ನ ಕೊಡ್ತಕ್ಕಂಥ ರೈತನಿಗೆ ಈ ಪರಿಸ್ಥಿತಿ ಆದ್ರೆ, ವರ್ಷ ಎಲ್ಲ ದುಡಿದಂತ ಬೆಳೆಗೆ ಈ ಪರಿಸ್ಥಿತಿ ಆದ್ರೆ ಏನಾಗಬೇಕು? ಮಂಜು ದಯವಿಟ್ಟು ಆಯ್ತು ಸಭಾಧ್ಯಕ್ಷ, ದಯವಿಟ್ಟು ಅವ್ರಿಗೆ ಸೂಕ್ತ ಕಾನೂನು ಕ್ರಮವನ್ನು ತಗೋಬೇಕು. ಎಲ್ಲದಕ್ಕಿಂತ ಮುಖ್ಯವಾಗಿ ತಮಗೆ ಪ್ರಾರ್ಥನೆ ಮಾಡ್ತೀನಿ, ಏನು ಬೆಳೆಯಿಂದ ನಾಶ ಆಗಿದೆ ಈ ರೈತರುಗಳಿಗೆ ಕನಿಷ್ಠ ಎಕರೆಗೆ 1 ಲಕ್ಷ ರೂಪಾಯಿ ಪರಿಹಾರನ ತಾವು ಕೊಡಬೇಕು. ತಾವು ಕೊಡ್ತೀರಾ ಅಂತೇಳಿ ತಿಳ್ಕೊಂಡು ನಾನು ಮಾತ್ರ ಮುಗಿಸ್ತೀನಿ ಸಭಾಧ್ಯಕ್ಷೆ. ಸುರೇಶ್ ಬಾಬು ಅವರೇ ನೆಕ್ಸ್ಟ್. ಅಧ್ಯಕ್ಷರೇ, ಇವತ್ತು ನಾವೆಲ್ಲರೂ ಕೂಡ ಕೃಷಿನೇ ನಂಬ್ಕೊಂಡು ಜೀವನ ಮಾಡ್ತಾ ಇರ್ತಕ್ಕಂಥವ್ರು. ಕೃಷಿ ರೈತ ಇಲ್ಲದೆ ಇದ್ರೆ ನಾವ್ಯಾರು ಕೂಡ ಇವತ್ತು ಬಾಳ್ಮೆ ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದು ಅವನೇ ಬೆನ್ನೆಲುಬು ಅಂತ ಅಂದ್ಕೊಂಡಿದ್ದೇವೆ. ಈ ರೈತಂಗೆ ಬೇಕಾದಂಥ ಎಲ್ಲ ಸವಲತ್ತು ಕಾಲಕ್ಕೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.